ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಮೊದಲಿಗೆ ಮುಖ್ಯಾಂಶಗಳು. ನಗರಸಭೆ ನಿರ್ಲಕ್ಷ್ಯದ ವಿರುದ್ಧ ತಿರುಗಿ ಬಿದ್ದ ನಾಗರಿಕರು. 8 ಮತ್ತು 9ನೇ ವಾರ್ಡ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಪೌರಾಯುಕ್ತರು. ಸಮಸ್ಯೆ ಪರಿಹಾರಕ್ಕೆ ಸೂಚನೆ. ಮುಂದುವರಿದ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯ ಸಮಸ್ಯೆಗಳು. ಕಲುಷಿತ ನೀರು ಸೇವಿಸಿ ಯುವಕ ಸಾವು. ತಗಡೂರು ಗ್ರಾಮಕ್ಕೆ ಯತೀಂದ್ರ ಭೇಟಿ, ಪರಿಶೀಲನೆ. ದಂಧೆಕೋರರ ಪಾಲಾಗುತ್ತಿದೆ ಕೆರೆಗಳಲ್ಲಿನ ಮಣ್ಣು. ಖಾಸಗಿ ಬಡಾವಣೆಗಳ ಅಭಿವೃದ್ಧಿಗೆ ಮಣ್ಣು ಸಾಗಿಸುತ್ತಿದ್ದರೂ ಕಣ್ಣು ಮುಚ್ಚಿ ಕುಳಿತ ಅಧಿಕಾರಿಗಳು. ಸ್ಥಳೀಯ ರೈತರ ಆಕ್ರೋಶ. ಸ್ಕಿಲ್ ಇಂಡಿಯಾ ಸ್ಪರ್ಧೆಯಲ್ಲಿ ಮಿಂಚಿದ ಕನ್ನಡಿಗರು. ದೇಶದಲ್ಲಿ ಚಿನ್ನದ ಪದಕ ಗೆದ್ದ 2ನೇ ರಾಜ್ಯದ ಹೆಗ್ಗಳಿಕೆಗೆ ಪಾತ್ರವಾದ ರಾಜ್ಯ. 52 ವಿದ್ಯಾರ್ಥಿಗಳಿಂದ 47 ಪದಕ ಗೆದ್ದು ಸಾಧನೆ. ವಾರ್ತೆಗಳ ವಿವರ. ಮಳೆ ಬಂದರೆ ಮನೆಗಳಿಗೆ ನುಗ್ಗುತ್ತಿರುವ ಯುಜಿಡಿ ಮತ್ತು ಚರಂಡಿ ನೀರು. ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಆಗದ ಉಪಯೋಗ. ಚರಂಡಿ ವ್ಯವಸ್ಥೆ ಸರಿಯಿಲ್ಲದ ಹಿನ್ನೆಲೆಯಲ್ಲಿ ಕೊಳಚೆ ನೀರು ಸರಾಗವಾಗಿ ಹರಿಯುತ್ತಿಲ್ಲ. ಒಳಚರಂಡಿ ತ್ಯಾಜ್ಯ ರಸ್ತೆಯಲ್ಲಿಯೇ ಹರಿಯುತ್ತಿದೆ. ಇಷ್ಟೆಲ್ಲ ಸಮಸ್ಯೆ ಪದೇ ಪದೇ ಎದುರಾಗುತ್ತಿದ್ದರೂ ನಗರಸಭೆ ಮಾತ್ರ ತಮಗೆ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿದೆ ಎಂದು ನಾಗರಿಕರು ನಗರಸಭೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಚಿಕ್ಕಬಳ್ಳಾಪುರ ನಗರದ 8 ಮತ್ತು 9ನೇ ವಾರ್ಡಿನಲ್ಲಿ ಮಳೆ ಬಂದು ಚರಂಡಿ ನೀರು, ಯುಜಿಡಿ ನೀರು ಮನೆಗಳಿಗೆ ನುಗ್ಗಿದ್ದು, ಈ ಬಗ್ಗೆ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವೊಬ್ಬರೂ ಸ್ಥಳಕ್ಕೆ ಭೇಟಿ ನೀಡುವುದಾಗಲಿ, ಪರಿಶೀಲನೆ ನಡೆಸುವುದಾಗಲಿ ಮಾಡದೆ ನಿರ್ಲಕ್ಷ್ಯ ಮಾಡಿರುವುದನ್ನು ವಿರೋಧಿಸಿ ಇಂದು 2 ವಾರ್ಡುಗಳ ನಾಗರಿಕರು ನಗರಸಭೆ ಮುಂದೆ ಪ್ರತಿಭಟನೆ ಮಾಡಲು ನಿರ್ಧರಿಸಿದ್ದರು. ಈ ವಾರ್ಡಿನ ಸಮಸ್ಯೆ ಬಗೆಹರಿಸುವಂತೆ ಕಳೆದ 10 ತಿಂಗಳಿಂದ ನಗರಸಭೆಗೆ ಮನವಿ ಸಲ್ಲಿಸುತ್ತಿದ್ದರೂ ಅಧಿಕಾರಿಗಳು ಮತ್ತು ಸಿಬ್ಬಂದಿ ನಗರಸಭಾ ಸದಸ್ಯರೊಂದಿಗೆ ಕೈ ಜೋಡಿಸದ ಹಿನ್ನೆಲೆಯಲ್ಲಿ ಸಮಸ್ಯೆ ಉಲ್ಬಣವಾಗುತ್ತಿದೆ ಎಂದು 9ನೇ ವಾರ್ಡಿನ ನಗರಸಭಾ ಸದಸ್ಯ ಆರ್ ಮಠಮಪ್ಪ ಆರೋಪಿಸಿದರು. ಅಲ್ಲದೆ ನಗರಸಭೆಯಲ್ಲಿ ಒಳಚರಂಡಿ ಸಮಸ್ಯೆ ಬಗೆಹರಿಸುವ 2 ವಾಹನಗಳು ಕೆಟ್ಟು ನಿಂತಿವೆ. ಸಾಲದೆಂಬಂತೆ ನಗರಸಭೆಯಲ್ಲಿ 275ರ ಬದಲಿಗೆ 77 ಪೌರಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ. ಇದರಿಂದ ಸಮಸ್ಯೆ ಎದುರಾಗಿದೆ ಎಂದು ಹೇಳಿದರು. ಇಲ್ಲಿನ ಅವ್ಯವಸ್ಥೆಗಳಿಂದ ಮಕ್ಕಳು, ವೃದ್ಧರ ಆರೋಗ್ಯದಲ್ಲಿ ಏರುಪೇರಾಗುತ್ತಿದ್ದರೂ ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳು ಮುಂದಾಗುತ್ತಿಲ್ಲ. ಸಮಸ್ಯೆಗಳ ಕುರಿತು ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಪೌರಾಯುಕ್ತರು ವಾರ್ಡಿನ ಎಲ್ಲ ಬೀದಿಗಳಲ್ಲಿ ಸಂಚರಿಸಿ ಸಮಸ್ಯೆ ಖುದ್ದು ಪರಿಶೀಲಿಸಿದರು. ಮಳೆ ಬಂದಾಗಲೆಲ್ಲ ಹಲವು ಸಮಸ್ಯೆಗಳನ್ನು ಎದುರಿಸುವ ನಗರದ 8 ಹಾಗೂ 9ನೇ ವಾರ್ಡಿನ ಜನರ ಸಮಸ್ಯೆ ತಿಳಿಸಲು ನಗರಸಭೆ ಪೌರಾಯುಕ್ತರು ವಾರ್ಡುಗಳಿಗೆ ತೆರಳಿದ್ದ ವೇಳೆ ಅಲ್ಲಿನ ನಿವಾಸಿಗಳು ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆ ವಿರುದ್ಧ ಕಿಡಿಕಾರಿದ ಪ್ರಸಂಗವೂ ನಡೆಯಿತು. 9ನೇ ವಾರ್ಡಿನ ಜೈಭೀಮ್ ವಾರ್ಡಿನಲ್ಲಿ ಒಳಚರಂಡಿ ತುಂಬಿ ಚರಂಡಿಗೆ ಹರಿಯುತ್ತಿದ್ದು, ಇದರಿಂದ ದುರ್ವಾಸನೆಯಲ್ಲಿ ಜೀವಿಸುವಂತಾಗಿದೆ. ಸಾಮಾನ್ಯ ಮಳೆ ಬಂದರೂ ರಸ್ತೆಗಳು ಕುಂಟೆಗಳಂತಾಗಿ ರಸ್ತೆ ತುಂಬಾ ಚರಂಡಿ ತ್ಯಾಜ್ಯ ತುಂಬಿ ಕೇಸರಿನ ಗದ್ದೆಗಳಂತಾಗುವುದು. ಈ ಕುರಿತು ಹಲವು ಬಾರಿ ವಾರ್ಡಿನ ಸದಸ್ಯರು ಹಾಗೂ ಅಧಿಕಾರಿಗಳಿಗೆ ತಿಳಿಸಿದರೂ ಪ್ರಯೋಜನ ಇಲ್ಲದಂತಾಗಿದೆ ಎಂದು ಅಲ್ಲಿನ ನಿವಾಸಿಗಳು ಕಿಡಿಕಾರಿದರು. ಅಲ್ಲದೆ ಮಳೆಗಾಲ ಬಂದರೆ ಚರಂಡಿಗಳಲ್ಲಿ ಕೊಳಚೆ ನೀರು ಸರಾಗವಾಗಿ ಹರಿಯದೆ ಸೊಳ್ಳೆಗಳ ಕಾಟವೂ ಹೆಚ್ಚಾಗಿದೆ. ಚರಂಡಿಗಳಲ್ಲಿನ ಹೂಳು ಹಾಗೂ ಕಸಕಡ್ಡಿ ಕಾಲಕಾಲಕ್ಕೆ ಸ್ವಚ್ಛಗೊಳಿಸಿದ ಹಿನ್ನೆಲೆಯಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿ ಮನೆ ಮಂದಿಯೆಲ್ಲ ರಾತ್ರಿಯೆಲ್ಲ ನಿದ್ದೆಗೆಟ್ಟು ನೀರು ಹೊರಚೆಲ್ಲುವುದೇ ಕಾಯಕವಾಗಿದೆ. ಇಲ್ಲಿನ ಅವ್ಯವಸ್ಥೆಗಳಿಂದ ಬೇಸತ್ತು ಸ್ವಂತ ಮನೆಗಳನ್ನು ಬಿಟ್ಟು ಇಲ್ಲಿನ ನಿವಾಸಿಗಳು ಬೇರೆಡೆಗೆ ಸ್ಥಳಾಂತರಗೊಳ್ಳುವ ಸ್ಥಿತಿ ಇದೆ ಎಂದು ಬೇಸರ ವ್ಯಕ್ತಪಡಿಸಿದರು. ವಾರ್ಡಿನಲ್ಲಿ ಚರಂಡಿ ವ್ಯವಸ್ಥೆಯೇ ಸರಿಯಿಲ್ಲ. ನೀರು ಸರಾಗವಾಗಿ ಒಂದೆಡೆ ಹರಿಯುವ ವ್ಯವಸ್ಥೆ ಮಾಡದೆ ಬೇಕಾಬಿಟ್ಟಿ ಮಾಡಲಾಗಿದೆ. ಮಳೆಗಾಲದಲ್ಲಿ ಹೆಚ್ಚಾಗಿ ರಸ್ತೆಗಳಲ್ಲಿಯೇ ಚರಂಡಿ ನೀರು ನಿಂತು ಇಲ್ಲಿನ ನಿವಾಸಿಗಳು ಸಮಸ್ಯೆ ಎದುರಿಸುತ್ತಿದ್ದ ವೇಳೆ ಬರುವ ಅಧಿಕಾರಿಗಳು ಮತ್ತೆ ಮಳೆಗಾಲಕ್ಕೆ ಬಂದು ಪರಿಶೀಲಿಸುವರು. ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಲು ಮುಂದಾಗುತ್ತಿಲ್ಲ. ಇನ್ನಾದರೂ ಇಲ್ಲಿನ ಸಮಸ್ಯೆಗಳಿಂದ ಮುಕ್ತಿ ನೀಡುವಂತೆ
ಪೌರಾಯುಕ್ತರಲ್ಲಿ ಮನವಿ ಮಾಡಿದರು. ಸಮಸ್ಯೆಗಳನ್ನು ಸಮಾಧಾನವಾಗಿ ಆಲಿಸಿದ ಪೌರಾಯುಕ್ತ ಮಂಜುನಾಥ್, ನಗರದ 8 ಹಾಗೂ 9ನೇ ವಾರ್ಡು ತಗ್ಗು ಪ್ರದೇಶದಲ್ಲಿ ಇರುವುದರಿಂದ ಸಮಸ್ಯೆ ಉಂಟಾಗುತ್ತಿದೆ. ಮಳೆಗಾಲದಲ್ಲಿ ನೀರು ಮನೆಗಳಿಗೆ ನುಗ್ಗದಂತೆ ಎಲ್ಲಾ ಚರಂಡಿಗಳಲ್ಲಿನ ತ್ಯಾಜ್ಯವನ್ನು 4 ದಿನಗಳಲ್ಲಿ ತೆರವುಗೊಳಿಸಿ ಕೊಳಚೆ ಹಾಗೂ ಮಳೆ ನೀರು ಸರಾಗವಾಗಿ ಹರಿಯುವಂತೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಒಳಚರಂಡಿ ವ್ಯವಸ್ಥೆಯನ್ನು ಕೂಡಲೇ ಸರಿಪಡಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಇಲ್ಲಿನ ನಿವಾಸಿಗಳು ವಿನಾಕಾರಣ ತ್ಯಾಜ್ಯವನ್ನು ಚರಂಡಿ ಹಾಗೂ ಖಾಲಿ ಪ್ರದೇಶಗಳಲ್ಲಿ ಎಸೆಯದೆ ನಗರಸಭೆಯ ವಾಹನಗಳಿಗೆ ನೀಡಬೇಕು. ಇಲ್ಲವಾದಲ್ಲಿ ಸಮಸ್ಯೆಗಳು ಎದುರಾಗಲಿದ್ದು, ಸಾರ್ವಜನಿಕರ ಸಹಕಾರವಿದ್ದಲ್ಲಿ ಮಾತ್ರ ಸ್ವಚ್ಛತೆ ಕಾಪಾಡಬಹುದಾಗಿದೆ ಎಂದು ಹೇಳಿದರು. ಈ ದಿವಸ ನಾವು ಶೆಟ್ಟಳ್ಳಿ ಲೇಔಟ್ ವಾರ್ಡ್ ನಂಬರ್ 9 ಶೆಟ್ಟಳ್ಳಿ ಲೇಔಟು ಹಾಗೂ ಜೈಭೀಮ್ ನಗರ ಎಲ್ಲ ಪ್ರಮುಖವಾದಂಥ ಎಲ್ಲ ಮುಖಂಡರುಗಳು ಕೂಡ ಸೇರಿ ಪಾಪ ಮತ್ತು ಹೆಂಗಸರು ಇರ್ಬೋದು, ಮಹಿಳೆಯರು ಮತ್ತು ಎಲ್ಲ ಮುಖಂಡರು ಕೂಡ ಇವತ್ತು ನಾವೆಲ್ಲನೂ ಸೇರಿಕೊಂಡು ಸುಮಾರು ದಿನಗಳಿಂದ ಅವರು ಒತ್ತಾಯ ಮಾಡ್ತಾಯಿದ್ರು, ತಿಂಗಳುಗಳಿಂದ. ಏನಂತಂದರೆ UGD ಮತ್ತು ಇದು ಡ್ರೈನೇಜು ಚರಂಡಿ ಬ್ಲಾಕ್ ಆಗ್ತಾಯಿದೆ, ಬ್ಲಾಕ್ ಆಗೋಗಿದೆ, ದಯವಿಟ್ಟು ಕ್ಲಿಯರ್ ಆಗ್ತಾ ಇಲ್ಲ ಅಂತ ನಾನು ಎಲ್ಲ ರೀತಿಯಾದಂಥ ಒತ್ತಡವನ್ನು ಮಾನ್ಯ ಕಮಿಷನರ್ ಅವ್ರಿಗೆ ಮತ್ತು ಏನು ಈ ಒಂದು ಇದು UGD ಸಮಸ್ಯೆ ಪರಿಹರಿಸ್ತಕ್ಕಂಥ ಅತಾವುಲ್ ಅವ್ರಿಗೆ ಸಾಕಷ್ಟು ಬಾರಿ ಮನವಿ ಮಾಡಿ ಫೋನ್ ಮುಖಾಂತರ ಮತ್ತು ಡೈರೆಕ್ಟಾಗಿ ಏನೆಲ್ಲ ಸತತವಾಗಿ 8 ತಿಂಗಳಿಂದ ಪ್ರಯತ್ನ ಮಾಡಿದೆ. ಆದರೆ ಅದು ಯಾಕೋ ಅವರು ಬಂದು ಮಾಡ್ತಾಯಿದ್ರು ಸಹಿತ ಅವು ಗಾಡಿಗಳು ವೆಹಿಕಲ್ಸು ಟೂ ವೆಹಿಕಲ್ಸ್ ಇದೆ ಕ್ಲಿಯರ್ ಮಾಡೋಂಥವು, ಏನೋ ಜಟ್ಟಿಂಗ್ ಹೊಡೆಯಂಥವು, ಆ 2 ವೆಹಿಕಲ್ಸೂ ಕೂಡ ಕೆಲಸ ಮಾಡ್ತಾಯಿಲ್ಲ. ಆದರೂ ಸಹಿತ ಒತ್ತಾಯ ಮಾಡಿದ್ದಕ್ಕೆ ಬಾಗೇಪಲ್ಲಿಯಿಂದ ಒಂದು ಗಾಡಿ ಒಂದು 15 ಡೇಸ್ ಹಿಂದಗಡೆ ಗಾಡಿ ತರಿಸಿ ಅದು 2 ದಿನ ಇಲ್ಲಿತ್ತು. 2 ದಿನ ಇದ್ದಾಗ ಒಂದಷ್ಟು ಮೂವ್ ಆಯಿತು, ತಿರುಗಿ ಮತ್ತೆ ಆ ಗಾಡಿ ಅಲ್ಲಿಗೆ ಹೊರಟೋಯ್ತು, ತಿರುಗಿ ಮತ್ತೆ ಯಾವುದೇ ಕಾರಣಕ್ಕೂ ಇಲ್ಲಿ ಬಗೆಹರಿಸ್ತಾ ಇಲ್ಲ. ಇವೆಲ್ಲ ಸಮಸ್ಯೆ ಉದ್ಭವ ಆಗೋದಕ್ಕೆ ಮುಖ್ಯ ಕಾರಣನೇ ಸ್ಟಾಫ್ ಇಲ್ಲ. ಈಗ ಒಟ್ಟು 275 ಜನ ಸ್ಟಾಫ್ ಇರಬೇಕು, ಒಟ್ಟು ಟೋಟಲ್ ಸ್ಟಾಫ್ ಇರೋದು ಈಗ 77 ಜನ ಮಾತ್ರ ಇದ್ದಾರೆ. ನಾವು ಇವತ್ತು ಡ್ರೈನೇಜ್ ಕ್ಲೀನ್ ಮಾಡೋದಕ್ಕೆ ಕರೆದ್ರೆ ಒಬ್ಬರು ಇಬ್ಬರು ಮಹಿಳೆಯರು ಬರ್ತಾರೆ, ಅವ್ರ ಕೈಲಿ ಪಾಪ ಆಗಲ್ಲ ಕೆಲಸ ಮಾಡೋದಕ್ಕೆ. ಇವತ್ತೆಲ್ಲ ಬ್ಲಾಕ್ ಆಗಿರೋವೆಲ್ಲ ಕ್ಲಿಯರ್ ಮಾಡಬೇಕಾದ್ರೆ ಇಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಅದಕ್ಕೋಸ್ಕರ ಇವತ್ತು ಏನೇ ಮಾಡಿ ನಾವು ಒಂದು ಪ್ರತಿಭಟನೆ ಮಾಡಬೇಕು ಅಂತ ಅಂದುಕೊಂಡಿದ್ವಿ. ಆದರೆ ಕೋಡ್ ಆಫ್ ಕಂಡಕ್ಟ್ ಇದ್ದಿದ್ದರಿಂದ ನಾವು ಯಾವುದೇ ತಮಟೆ ಅಥವಾ ಇನ್ನೊಂದು ಬ್ಯಾನರ್ನ ನಾವೇನು ಉಪಯೋಗಿಸಿದೆ. DC ಅವ್ರಿಗೂ ಕೂಡ ಫೋನ್ ಮಾಡಿ ಈ ಥರ ನಾವು ಮೌನಿತವಾಗಿ ಹೋಗಿ ನಾವೊಂದು ಶಾಂತಿಯುತವಾಗಿ ಒಂದು ಮೆಮೊರಂಡಮ್ ಕೊಟ್ಟು ಬರ್ತೀವಿ, ಈ ಥರ ಇಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಅಂತ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದಾಗ ಅವರೂ ಕೂಡ ಆಯಿತು ಕೊಟ್ಬಿಟ್ಟು ಬನ್ನಿ, ಅದನ್ನು ಶೀಘ್ರ ರೀತಿಯಲ್ಲಿ ಪರಿಹರಿಸ್ತಕ್ಕ ಕೆಲಸ ಮಾಡೋಣ ಅಂತ. ಹಾಗಾಗಿ ಕಮಿಷನರ್ ಅವ್ರ ಮೇಲೆ ನಮಗೆ ತುಂಬ ವಿಶ್ವಾಸ ಇದೆ, DC ಅವ್ರ ಮೇಲೂ ತುಂಬ ವಿಶ್ವಾಸ ಇದೆ, ನಂಬಿಕೆ ಇದೆ. ಇವರಾದ್ರೂ ಹಿಂದ್ಗಡೆ ಇರೋರಿಗೆ ಹೇಳಿದ್ವಿ, ಆಗಲಿಲ್ಲ, ಆದರೆ ಇವರಾದರೂ ಒಂದು ಪರಿಹಾರ ಮಾಡಿಕೊಡ್ತಾರೆ ಅಂತಕ್ಕಂಥ ಸಂಪೂರ್ಣವಾದಂಥ ವಿಶ್ವಾಸ ನಂಬಿಕೆಯನ್ನು ನಾವು ಇಟ್ಕೊಂಡಿದ್ದೀವಿ. ಈಗ ಶೀಘ್ರ ರೀತಿಯಲ್ಲಿ ಬಗೆಹರಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡಿ ಮನವಿ ಮಾಡಿದ್ದೀವಿ. 8 ಮತ್ತು 9ನೇ ವಾರ್ಡ್ನ ಸಾರ್ವಜನಿಕರು ಬಂದು ನಮ್ಮಲ್ಲಿ UGD ಪ್ರಾಬ್ಲಮ್ ಇದೆ, ಡ್ರೈನೇಜ್ ಸಿಲ್ಟ್ ತೆಗೆದಿಲ್ಲ ಅಂತ ಕೆಲವರೆಲ್ಲ ನಮಗೆ ಮನವಿ ಸಲ್ಲಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು 9ನೇ ವಾರ್ಡ್ನ ಇವತ್ತು ಎಲ್ಲ ರೋಡು ನೋಡಿದ್ದೀವಿ ಮತ್ತು ಸಿಲ್ಟ್ ಕೆಲವು ಕಡೆ ತುಂಬಿಕೊಂಡಿದೆ. ಅದನ್ನು ನಾವು ಇಮಿಡಿಯೇಟಾಗಿ ಕ್ಲಿಯರ್ ಮಾಡಿಸೋದಕ್ಕೆ ಕ್ರಮ ಕೈಗೊಳ್ತೀವಿ. ಇನ್ನೊಂದೇನಂದರೆ ಪಬ್ಲಿಕ್ಕು ಡ್ರೈನೇಜಲ್ಲಿ ವಾಸನೆ ಬರ್ತಾಯಿದೆ ಅಂದರೆ ಆದಷ್ಟು ಅವರು ಮನೇಲಿ ಉಳಿದಿರೋ ಕಿಚನ್ನ ವೇಸ್ಟ್ನ ತಂದು ರೋಡ್ ಸೈಡ್ ಹಾಕ್ತಾಯಿದ್ದಾರೆ. ಅನ್ನ ಮುದ್ದೆ ಈ ಥರದ್ದೆಲ್ಲ ರೋಡ್ ಸೈಡ್ ಹಾಕ್ತಾಯಿದ್ದಾರೆ. ಇದರಿಂದ ಡ್ರೈನು ವಾಸನೆ ಬರ್ತಾಯಿದ್ದಾವೆ. ಎಲ್ಲ ಕಡೆ UGDಯಿಂದನೇ ವಾಸನೆ ಬರ್ತಾಯಿದೆ ಅನ್ನೋದು ನಾವೇನು ಗಮನಿಸಿಲ್ಲ. ಹಾಗಾಗಿ ಜನರಲ್ಲಿ ನಾವು ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮಲ್ಲಿ ಕಿಚನ್ ವೇಸ್ಟ್ ಏನಿದೆಯೋ ಅದನ್ನು ನಮ್ಮ ಕಸದ ಗಾಡಿಗಳಿಗೆ ಕೊಟ್ಟರೆ ಎಲ್ರಿಗೂ ನಿಮಗೂ ಅನುಕೂಲ ಆಗುತ್ತೆ, ನಮಗೂ ಅನುಕೂಲ ಆಗುತ್ತೆ ಮತ್ತು ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಇವಾಗ ನಮ್ಮಲ್ಲಿ ಚರಂಡಿಗಳು ತುಂಬಿಕೊಂಡಿದ್ದಾವೆ, ಕೆಲವು ಕಡೆ ಹೂಳು ತೆಗಿಬೇಕು. ಇದನ್ನೆಲ್ಲ ನಾವು ಇಮಿಡಿಯೇಟಾಗಿ ಮಾಡ್ಕೊಳ್ತೀವಿ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ಅನಾರೋಗ್ಯ ತಾಂಡವಾಡುತ್ತಿದೆ. ಒಂದು ಕಡೆ ಕಾಲರಾ ಮಹಾಮಾರಿಯಲ್ಲಿಂದ 100ಕ್ಕೂ ಹೆಚ್ಚು ಜನರು ಆಸ್ಪತ್ರೆ ಪಾಲಾಗಿದ್ದರೆ, ಮತ್ತೊಂದು ಕಡೆ ಕಲುಷಿತ ನೀರು ಸೇವಿಸಿ ಚಿಕಿತ್ಸೆ ಫಲಕಾರಿಯಾಗದೆ ಯುವಕನೊಬ್ಬ ಮೃತಪಟ್ಟಿದ್ದಾನೆ. ರಾಜ್ಯದ ಮುಖ್ಯಮಂತ್ರಿ ತವರು ಜಿಲ್ಲೆಯ ಪರಿಸ್ಥಿತಿ ಹೀಗಿದ್ದರೆ, ಅಧಿಕಾರಿಗಳು ಮಾತ್ರ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿರುವುದು ರಾಜ್ಯ ಸರ್ಕಾರದ ಕಾರ್ಯವೈಖರಿಗೆ ಹಿಡಿದ ಕನ್ನಡಿಯಾಗಿದೆ. ಹೌದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಪರಿಸ್ಥಿತಿ ತೀವ್ರ ಪಡೆದಿದೆ. ವರುಣಾ ಕ್ಷೇತ್ರದ ತಗಡೂರಿನಲ್ಲಿ ಕಲುಷಿತ ನೀರು ಸೇವಿಸಿದ ಪರಿಣಾಮ 114 ಮಂದಿ ಆಸ್ಪತ್ರೆ ಪಾಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿಯೂ ಅದೇ ಪರಿಸ್ಥಿತಿ ಎದುರಾಗಿದೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿಯೂ ಕಲುಷಿತ ನೀರು ಸೇವನೆಯಿಂದಾಗಿ ಯುವಕನೊಬ್ಬ ಮೃತಪಟ್ಟಿದ್ದು,
10 ಮಂದಿ ಅಸ್ವಸ್ಥಗೊಂಡು ಆಸ್ಪತ್ರೆ ಸೇರಿದ್ದಾರೆ. ಪರಿಸ್ಥಿತಿ ಹೀಗಿದ್ದರೂ ಅಧಿಕಾರಿಗಳು ಮಾತ್ರ ಮೌನ ವಹಿಸಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಲುಷಿತ ನೀರು ಸೇವಿಸಿ ಹಲವರು ಅಸ್ವಸ್ಥಗೊಂಡಿರುವ ಪ್ರಕರಣಕ್ಕೆ ಸಂಬಂಧಿಸಿ ಚಿಕಿತ್ಸೆ ಫಲಕಾರಿಯಾಗದೆ 20 ವರ್ಷದ ಕನಕರಾಜ್ ಎಂಬ ಯುವಕ ಮೃತಪಟ್ಟಿದ್ದಾನೆ. ಚಾಮುಂಡೇಶ್ವರಿ ಕ್ಷೇತ್ರದ ಡಿ ಸಾಲುಂಡಿ ಗ್ರಾಮದ ನಿವಾಸಿಯಾದ ಕನಕರಾಜ್ ನಿನ್ನೆ ತೀವ್ರ ವಾಂತಿ ಭೇದಿಯಿಂದ ಮೈಸೂರು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಆದರೆ ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಯುವಕ ಕನಕರಾಜ್ ಮೃತಪಟ್ಟಿದ್ದಾರೆ. ಕಲುಷಿತ ನೀರು ಸೇವಿಸಿ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದ ಕೆ ಸಾಲುಂಡಿ ಗ್ರಾಮದಲ್ಲಿ ಯುವಕನ ಸಾವು ಮತ್ತು ಹಲವರು ಆಸ್ಪತ್ರೆ ಸೇರಿದ ಕಾರಣ ವೈದ್ಯರು ಗ್ರಾಮದಲ್ಲಿಯೇ ಬೀಡು ಬಿಟ್ಟಿದ್ದಾರೆ. ನಿನ್ನೆ ಸಂಜೆ ಕಲುಷಿತ ನೀರು ಸೇವಿಸಿ ಹಲವರಿಗೆ ವಾಂತಿ ಭೇದಿ ಕಾಣಿಸಿಕೊಂಡಿತ್ತು. ಇಂದು ಬೆಳಗ್ಗೆ ಚಿಕಿತ್ಸೆ ಫಲಿಸದೆ ಯುವಕ ಕನಕರಾಜ್ ಮೃತಪಟ್ಟಿದ್ದರು. ಇದರಿಂದಾಗಿ ಗ್ರಾಮದ ಜನರಿಗೆ ವೈದ್ಯರು ಆರೋಗ್ಯ ತಪಾಸಣೆ ನಡೆಸುತ್ತಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಗ್ರಾಮದಲ್ಲೇ ಆಂಬ್ಯುಲೆನ್ಸ್ ನಿಲ್ಲಿಸಿಕೊಂಡಿರುವ ಅಧಿಕಾರಿಗಳು ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡರೆ ತಕ್ಷಣ ಆಸ್ಪತ್ರೆಗೆ ರವಾನಿಸಲು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈಗಾಗಲೇ 15 ಜನ ನಗರದ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಗ್ರಾಮದ ಆರೋಗ್ಯ ವ್ಯತ್ಯಯದ ಬಗ್ಗೆ ಶಾಸಕ ಜಿಟಿ ದೇವೇಗೌಡ ಮಾಹಿತಿ ಪಡೆದು ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆಯುತ್ತಿರುವ ಸಂತ್ರಸ್ತರ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಅಲ್ಲದೆ ಅಧಿಕಾರಿಗಳ ನಿರ್ಲಕ್ಷ್ಯ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಜಿಟಿ ದೇವೇಗೌಡ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಮಕ್ಕಳನ್ನ ಸಸ್ಪೆಂಡ್ ಮಾಡಬೇಕು, ಬಡ್ಡಿ ಮಕ್ಕಳನ್ನ. ಇವನು ಇಂಜಿನಿಯರ್, ಅವನು ರವಿ ಅಂತಿದ್ದ ಇಲ್ಲಿ, ಟಿ ಕೆ ರವಿ ಅಂತ. ಅವ್ನು ಸ್ವಂತ ಲೇಔಟ್ ಮಾಡೋ ಕೆಲಸ. ಇದನ್ನ ಸಬ್ಸಿಡಿ ಟ್ಯಾಂಕ್ ಮಾಡಿ ಖಾಲಿ ಬಿದ್ದಿದೆ, ದುಡ್ಡು ಖರ್ಚು ಮಾಡಿ ಇದನ್ನ ಲಿಂಕ್ ಮಾಡಲಿಲ್ಲ. KSR ಉಂಡಿಲ್ಲ. ಈಗ 48 ಜನಕ್ಕೆ ಏನಾಗಿ ಒಬ್ಬ ಸತ್ತ, ಇನ್ನೆಲ್ಲ ಸೀರಿಯಸ್ ಆಗಿದೆಯಲ್ಲ. ಹೇಳ್ತೀನಿ ನಿಮ್ಗೆ, ಇಲ್ಲಿ ಒಂದೇ ಮಾತು ನಿಮ್ಗೆ ಹೇಳ್ತಿದ್ದೀನಿ, ದುಡ್ಡು ಎಷ್ಟಾದ್ರು ಖರ್ಚಾಲಿ ಅಪ್ರೂವ್ ಮಾಡ್ಕೊಳ್ಳೋಣ. ಪೈಪ್ ಲೈನು ಚಿಕ್ಕದಾಕ್ಬಿಟ್ಟಿದ್ದಾನೆ, ಅದನ್ನ ದೊಡ್ಡ ಪೈಪ್ ಹಾಕ್ಸ್ಬೇಕು. ಮತ್ತೆ ನಂಬರ್ 1 ಒಂದಾಯ್ತಾ. ಇನ್ನೊಂದು, ಈ ನೀರೆಲ್ಲ ಒಂದು ಚಾನಲ್ ಬಿಟ್ಟಿದ್ದಾರೆ. ಆ ಚಾನಲ್ಲು ಕುಡಿಯೋ ನೀರಿಗೆ ಟ್ಯಾಂಕ್ಗೆ ನೀರು ಸಪ್ಲೈ ಮಾಡ್ತಾರಲ್ಲ, ಆ ಬೋರ್ ಪಕ್ಕದಲ್ಲೇ ಇದು ಅಲ್ಲಿ ಹೋಗ್ತಾ ಇದೆ. ಇದು ಕಲುಷಿತ ನೀರು ಅಲ್ಲಿ ಹೋಗ್ಬಿಟ್ಟಿದೆ, ಅದು ಸೇರ್ಕೊಂಡ್ಬಿಟ್ಟಿದೆ ಇಲ್ಲಿಗೆ. ಇದು ಅನಾಹುತ, ದೊಡ್ಡ ಅನಾಹುತ. ಅದೇನೋ ದೇವರೇ ಕಾಪಾಡಿದಾನೆ. ಭಾಳ ಅಷ್ಟು ಜನ ಉಳಿಯೋಂಗಿಲ್ಲ. ಇಮಿಡಿಯೇಟ್ ಆಗಿ ಒಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಸವ್ರೆ. ಎಲ್ಲರಿಗೂ ವಾಂತಿ ಭೇದಿ ಆಗಿದೆ. ಒಳಗಡೆ ಭಾರಿ ಪ್ರಾಬ್ಲಮ್ ಆಗ್ತಾ ಇದೆ. ಇವತ್ತೇನೆ ಆ ಮುಂಡೆ ಹೊತ್ತು ನೋಡಿ, ಯಾವ ನಿಮ್ಮ SCಗಳು ಅವರೆಲ್ಲ ಅವ್ರು ಯಾವ SCಗಳು ಏನು ಅವರೆಲ್ಲ ನೋಡಿ, ಅವರು ಮೊದಲು ಇಲ್ಲಿ ಕಳಿಸಿ CM ಬರೋ ಚಾನ್ಸಸ್ ಇದೆ. ಇಷ್ಟೆಲ್ಲ ಅನಾಹುತ ಆಗಿರೋದ ಕಳಿಸ್ಬಿಟ್ಟು ನೀವು ಇವತ್ತೇ ಹೇಳಿದ್ದೀನಿ ನಿಮಗೆ. ಪೈಪ್ ಯೂಜುಡಿ ಮರಿಗೌಡರು ಸ್ಟೇಟ್ಮೆಂಟ್ ಕೊಟ್ಟವ್ರು, ಏನು ಕೊಟ್ಟವ್ರು ಅಂದರೆ ಇದು ಪಟ್ಟಣ ಪಂಚಾಯತಿ ಅಂತ. ನಾನು ಮರಿಗೌಡರು ಬಂದರು, ಅಲ್ಲಿ ಹಾಸ್ಪಿಟ್ಲ್ ಹೇಳ್ದೇವೆ ರೀ ಮರಿಗೌಡ್ರೆ, ಇದು ಮೂಡ ಟೆಂಡರ್ ಕರೆದಿರೋದು, ಅದು ಕಂಪ್ಲೀಟ್ ಮಾಡಬೇಕು, ಕಂಪ್ಲೀಟ್ ಮಾಡಿ ನಾವು ಹ್ಯಾಂಡ್ ಓವರ್ ಮಾಡಬೇಕು ಗೌಡ್ರೆ ಅಂತ ಹೇಳಿದೆ ಅವ್ರಿಗೆ. ಅದಕ್ಕೆ ನೀವು ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಅಪ್ರೂವಲ್ ಅದಕ್ಕೆ ಇವತ್ತಿಂದ ಕೆಲಸ ಶುರು ಮಾಡಿಸಿ, ಇವತ್ತಿಂದನೇ ಮಾಡಿಸಿ. ಇನ್ನು ವರುಣಾ ಕ್ಷೇತ್ರದ ತಗಡೂರಿನಲ್ಲಿ ವಾಂತಿ ಭೇದಿ ಪ್ರಕರಣದಿಂದ 114 ಮಂದಿ ಆಸ್ಪತ್ರೆ ಸೇರಿದ್ದು, ತಗಡೂರು ಗ್ರಾಮಕ್ಕೆ ಆಶ್ರಯ ಸಮಿತಿ ಅಧ್ಯಕ್ಷ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಇಂದು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿನಿಧಿಸುವ ವರುಣಾ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದಲ್ಲಿ ಗ್ರಾಮಸ್ಥರಿಗೆ ವಾಂತಿ ಭೇದಿ ಕಾಣಿಸಿಕೊಂಡು ಸುಮಾರು 114 ಹೆಚ್ಚು ಮಂದಿಗೆ ಕಾಲರಾ ರೋಗ ಕಾಣಿಸಿಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಆಶ್ರಯ ಸಮಿತಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಲುಷಿತ ನೀರು ಸೇವನೆಯಿಂದಾಗಿ ಗ್ರಾಮಸ್ಥರಿಗೆ ವಾಂತಿ ಭೇದಿ ಕಾಣಿಸಿಕೊಂಡು ರೋಗಿಗಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಗ್ರಾಮದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಅಧಿಕಾರಿಗಳ ಸಭೆ ನಡೆಸಿದ ಯತೀಂದ್ರ ಕಾಲರಾ ರೋಗದ ಬಗ್ಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಗ್ರಾಮದಲ್ಲಿ ಈಗಾಗಲೇ 4ಕ್ಕೂ ಹೆಚ್ಚು ಹೊಸದಾಗಿ ಬೋರ್ವೆಲ್ ಕೊರೆಸಲಾಗುತ್ತಿದೆ. ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಗ್ರಾಮಸ್ಥರ ಆರೋಗ್ಯ ವಿಚಾರಿಸಿ ಗ್ರಾಮದಲ್ಲಿ ಸ್ವಚ್ಛತೆ ಕಾಪಾಡುವಂತೆ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ರೋಗಿಗಳ ಮನೆಗಳಿಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿ ಸಾಂತ್ವನ ಹೇಳಿ ಧೈರ್ಯ ತುಂಬುವ ಕೆಲಸವನ್ನು ಯತೀಂದ್ರ ಮಾಡಿದ್ದಾರೆ.
ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಕುಮಾರಸ್ವಾಮಿ, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಈಶ್ವರ್, ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪೂರ್ಣಿಮಾ ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಗಣಿಗಾರಿಕೆ ಎಂಬ ಪೆಡಂಭೂತ ಜಿಲ್ಲೆಯ ಜನತೆಯನ್ನು ಈಗಾಗಲೇ ಹೈರಾಣ ಮಾಡಿದ್ದು, ಈವರೆಗೂ ಇದ್ದ ಕಲ್ಲು ಗಣಿಗಾರಿಕೆ ಜೊತೆಗೆ ಇದೀಗ ಮಣ್ಣು ಗಣಿಗಾರಿಕೆ ಮಾಫಿಯಾ ಸೇರ್ಪಡೆಯಾಗಿದೆ. ಈ ಮಣ್ಣು ದಂಧೆಕೋರರು ನೇರವಾಗಿ ಕೆರೆಗಳ ಒಡಲಿಗೆ ಕೈ ಹಾಕಿದ್ದು, ಕೆರೆಯಲ್ಲಿರುವ ಸಂಪದ್ಭರಿತ ಮಣ್ಣು ಮಾರಾಟಕ್ಕೆ ನಿಂತಿದ್ದಾರೆ. ಈ ದಂಧೆಯ ಬಗ್ಗೆ ಅಧಿಕಾರಿಗಳು ಕಂಡು ಕಾಣದಂತೆ ಜಾನ ಮೌನತನ ಪ್ರದರ್ಶಿಸುತ್ತಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಹೌದು, ದಂಧೆಕೋರರಿಗೆ ಪ್ರಾಕೃತಿಕ ಸಂಪತ್ತಿನ ಮೇಲೆಯೇ ಕಣ್ಣು. ಸುಲಭವಾಗಿ ಸಿಗುವ ಪ್ರಕೃತಿಯ ಒಡಲನ್ನು ಬೊಗೆದು ಖಾಲಿ ಮಾಡುವುದನ್ನೇ ರೂಢಿಸಿಕೊಂಡಿರುವ ಈ ದಂಧೆಕೋರರು ಕಲ್ಲು, ಮರ ಸೇರಿದಂತೆ ಎಲ್ಲ ಪ್ರಾಕೃತಿಕ ಸಂಪತ್ತನ್ನು ಲೂಟಿ ಮಾಡುತ್ತಿದ್ದಾರೆ. ಇದೀಗ ಈ ಪಟ್ಟಿಗೆ ಹೊಸದಾಗಿ ಸೇರ್ಪಡೆಯಾಗಿರುವುದು ಮಣ್ಣು ದಂಧೆ. ಕೆರೆಗಳ ಒಡಲಿನಲ್ಲಿರುವ ಮಣ್ಣು ಲೂಟಿ ಮಾಡಲು ಮುಂದಾಗಿರುವ ಈ ದಂಧೆಕೋರರು ಸ್ಥಳೀಯರ ರೈತರಿಗೆ ಮಣ್ಣು ಸಿಗದಂತೆ ಮಾಡಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ. ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು 6 ಕೆರೆಗಳು ಈಗಾಗಲೇ ಬತ್ತಿ ಹೋಗಿವೆ. ಕೆರೆಯ ಸುತ್ತಮುತ್ತಲ ರೈತರು ಸಾಗುವಳಿ ಮಾಡುವ ಜಮೀನುಗಳಿಗೆ ಕೆರೆಗಳಲ್ಲಿರುವ ಮಣ್ಣನ್ನು ತಮ್ಮ ಜಮೀನಿಗೆ ಹಾಕಿಕೊಳ್ಳಲು ಸರ್ಕಾರ ಆದೇಶ ಹೊರಡಿಸಿದೆ. ಆದರೆ ಅಕ್ರಮ ಮಣ್ಣು ಮಾರುವವರ ಕಣ್ಣಿಗೆ ಈ ಅದೋಷ ಮತ್ತು ಕೆರೆಗಳಲ್ಲಿನ ಮಣ್ಣು ಎರಡೂ ಬಿದ್ದಿದ್ದು, ಕೆರೆಗಳಲ್ಲಿನ ಮಣ್ಣು ಈಗಾಗಲೇ ಹಲವು ತಿಂಗಳಿಂದ ಅಕ್ರಮವಾಗಿ ಬಾಗೇಪಲ್ಲಿ ಕಡೆ ಖಾಸಗಿ ಲೇಔಟ್ಗಳಿಗೆ ರವಾನೆಯಾಗುತ್ತಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಗುಡಿಬಂಡೆಯಿಂದ ಬಾಗೇಪಲ್ಲಿಗೆ ಪ್ರತಿನಿತ್ಯ ಹಲವಾರು ಇಲಾಖೆಗಳ ಅಧಿಕಾರಿಗಳು ಸಂಚರಿಸುತ್ತಿರುತ್ತಾರೆ. ಆದರೆ ಅಧಿಕಾರಿಗಳ ಮುಂದೆಯೇ ಅಕ್ರಮವಾಗಿ ಮಣ್ಣು ಸಾಗಿಸುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಇತ್ತ ತಿರುಗಿಯೂ ನೋಡುತ್ತಿಲ್ಲ. ಕೆರೆಗಳಲ್ಲಿರುವ ಮಣ್ಣು ಸ್ಥಳೀಯ ರೈತರು ಮಾತ್ರ ತಮ್ಮ ಜಮೀನುಗಳಿಗೆ ಸಾಗಿಸಲು ಅವಕಾಶ ನೀಡಿ ಜಿಲ್ಲಾಡಳಿತ ಆದೇಶ ನೀಡಿದೆ. ಆದರೆ ಖಾಸಗಿ ಲೇಔಟ್ ಮಾಲೀಕರು ತಮ್ಮ ಜಮೀನುಗಳನ್ನು ಸಮತಟ್ಟು ಮಾಡಬೇಕಿದ್ದು, ಇದಕ್ಕೆ ಯಥೇಚ್ಛವಾಗಿ ಮಣ್ಣಿನ ಅಗತ್ಯವಿದೆ. ಆದರೆ ಖಾಸಗಿಯಾಗಿ ಖರೀದಿ ಮಾಡಬೇಕಾದರೆ ಇದಕ್ಕೆ ಲಕ್ಷಾಂತರ ರೂಪಾಯಿ ವೆಚ್ಚ ತಗಲುತ್ತಿದ್ದು, ಇದನ್ನು ತಪ್ಪಿಸಲು ದಂಧೆಕೋರರು ಕೆರೆಗಳ ಒಡಲು ಖಾಲಿ ಮಾಡುತ್ತಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದ ಹಿಂದೆ ಮಣ್ಣು ದಂಧೆಕೋರರ ಕೈವಾಡ ಇರುವ ಶಂಕೆ ವ್ಯಕ್ತವಾಗುತ್ತಿದ್ದು, ಕೂಡಲೇ ಜಿಲ್ಲಾಧಿಕಾರಿಗಳು ಇತ್ತ ಗಮನ ಹರಿಸಿ ಕೆರೆಗಳ ಒಡಲು ಬೊಗೆಯುತ್ತಿರುವ ಮಣ್ಣು ದಂಧೆಕೋರರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಒಟ್ಟಿನಲ್ಲಿ ಯಾವುದೇ ಕಾನೂನಿನ ಭಯ ಇಲ್ಲದೆ ಕೆರೆಗಳಲ್ಲಿನ ಮಣ್ಣು ರಾಜಾರೋಷವಾಗಿ ಸಾಗಿಸುತ್ತಿರುವ ದಂಧೆಕೋರರ ವಿರುದ್ಧ ಕಾನೂನು ಕ್ರಮ ಜರುಗಿಸದಿದ್ದಲ್ಲಿ ಅದು ಕೆರೆಗಳ ಉಳಿವಿಗೆ ಅಪಾಯ ತಂದೊಡ್ಡುವ ಆತಂಕ ಎದುರಾಗಿದೆ. ಹಾಗಾಗಿ ಕೂಡಲೇ ಸಂಬಂಧಿಸಿದ ಅಧಿಕಾರಿಗಳಾಗಲಿ ಇಲ್ಲವೇ ಜಿಲ್ಲಾಧಿಕಾರಿಗಳಾಗಲಿ ಇತ್ತ ಗಮನ ಹರಿಸಿ ಕೆರೆಗಳಲ್ಲಿ ರೈತರನ್ನು ಹೊರತುಪಡಿಸಿ ಇತರೆ ದಂಧೆಕೋರರು ಮಣ್ಣು ತೆಗೆಯದಂತೆ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಆದರೆ ಜಾಣ ನಿದ್ದೆಗೆ ಜಾರಿರುವ ಅಧಿಕಾರಿಗಳು ಇತ್ತ ಗಮನ ಹರಿಸಲಿದ್ದಾರೆ, ಕಾದು ನೋಡಬೇಕಿದೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಅವರೆಲ್ಲ ಗ್ರಾಮೀಣ ಭಾಗದಲ್ಲಿ ಏಲೆಮರೆಕಾಯಿಯಂತಿದ್ದ ಯುವಕ ಯುವತಿಯರು. ಆದರೆ ಅವರ ಪ್ರತಿಭೆ ಗುರುತಿಸಿ ಕೌಶಲ್ಯಾಭಿವೃದ್ಧಿ ನಿಗಮ ತರಬೇತಿ ನೀಡಿ ರಾಷ್ಟ್ರೀಯ ಸ್ಪರ್ಧೆಗೆ ಕಳುಹಿಸಿತ್ತು. ಸ್ಪರ್ಧೆಯಲ್ಲಿ 900 ಮಂದಿ ಭಾಗವಹಿಸಿದ್ದು, ಇವರ ನಡುವೆ ನಡೆದ ಭಾರೀ ಸ್ಪರ್ಧೆಯಲ್ಲಿ 47 ಪದಕ ಗೆಲ್ಲುವ ಮೂಲಕ ರಾಜ್ಯಕ್ಕೆ ಕೀರ್ತಿ ತಂದವರಿಗೆ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅದ್ದೂರಿ ಸ್ವಾಗತ ಕೋರಲಾಯಿತು. ಪದಕ ಗೆದ್ದು ಹೊರಬರುತ್ತಿರುವ ಯುವಕ ಯುವತಿಯರು ಗೋಲ್ಡ್, ಸಿಲ್ವರ್ ಮೆಡಲ್ ತೋರಿಸಿ ಸಂತಸ ವ್ಯಕ್ತಪಡಿಸುತ್ತಿರುವ ಸಾಧಕರು, ರಾಜ್ಯಕ್ಕೆ ಕೀರ್ತಿ ತಂದವರಿಗೆ ಗ್ರ್ಯಾಂಡ್ ವೆಲ್ಕಮ್ ಮಾಡುತ್ತಿರುವ ಕೌಶಲ್ಯಾಭಿವೃದ್ಧಿ ನಿಗಮದ ಅಧಿಕಾರಿಗಳು. ಹೌದು, ಈ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ಭಾರತದ ಕೌಶಲ್ಯ ಸ್ಪರ್ಧೆ 2024 ಅನ್ನು
15 ಮೇ 2024ರಿಂದ 19 ಮೇ 2024ರವರೆಗೆ ದೆಹಲಿಯ ದ್ವಾರಕಾದಲ್ಲಿ ಆಯೋಜಿಸಲಾಗಿತ್ತು. ಸ್ಪರ್ಧೆಯಲ್ಲಿ 400ಕ್ಕೂ ಹೆಚ್ಚು ಉದ್ಯಮ ತಜ್ಞರು ಸೇರಿದಂತೆ 30 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 900ಕ್ಕೂ ಹೆಚ್ಚು ಸ್ಪರ್ಧಿಗಳು ತಮ್ಮ ತಮ್ಮ ರಾಜ್ಯಗಳನ್ನು ಪ್ರತಿನಿಧಿಸಿದ್ದರು. ಕರ್ನಾಟಕದಿಂದ ಒಟ್ಟು 52 ಸ್ಪರ್ಧಿಗಳು ಭಾಗಿಯಾಗಿದ್ದರು. ಜೊತೆಗೆ 42 ಕೌಶಲ್ಯ ವಿಭಾಗದಲ್ಲಿ ಸ್ಪರ್ಧಿಸಿ 13 ಚಿನ್ನದ ಪದಕ, 12 ರಜತ, 3 ಕಂಚು ಹಾಗೂ 19 ಶ್ರೇಷ್ಠತೆಯ ಪದಕ ಪಡೆಯುವ ಮೂಲಕ ಕನ್ನಡದ ಯುವಕ ಯುವತಿಯರು ರಾಷ್ಟ್ರದಲ್ಲಿ ದ್ವಿತೀಯ ಸ್ಥಾನ ಪಡೆದು ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ. ಜವಳಿ ನೇಯ್ಗೆ, ಲೆದರ್ ಶೂ ಮೇಕಿಂಗ್ ಮತ್ತು ಪ್ರಾಸ್ಥೆಟಿಕ್ಸ್ ಮೇಕಪ್ನಂತಹ 9 ಪ್ರದರ್ಶನ ಕೌಶಲ್ಯಗಳ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ITI, ಪಾಲಿಟೆಕ್ನಿಕ್, ಎಂಜಿನಿಯರಿಂಗ್, ನರ್ಸಿಂಗ್ ಇನ್ಸ್ಟಿಟ್ಯೂಷನ್ಗಳು ಮತ್ತು ಜೈವಿಕ ತಂತ್ರಜ್ಞಾನ ಸಂಸ್ಥೆಗಳು ಸೇರಿದಂತೆ ವಿವಿಧ ಸಂಸ್ಥೆಗಳಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳು ಈ ಕೌಶಲ್ಯ ಸ್ಪರ್ಧೆಗಳಲ್ಲಿ ಭಾಗಿಯಾಗಿದ್ದರು. ಇಂಡಿಯಾ ಸ್ಕಿಲ್ಸ್ ವಿಜೇತರು ಸೆಪ್ಟೆಂಬರ್ 2024ರಲ್ಲಿ ಬ್ರಾಂಚೆಸ್ ಲಿಯಾನ್ನಲ್ಲಿ ನಡೆಯುವ ವರ್ಲ್ಡ್ ಸ್ಕಿಲ್ಸ್ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದು, ಅದಕ್ಕಾಗಿ ಕೌಶಲ್ಯಾಭಿವೃದ್ಧಿ ನಿಗಮದಿಂದ ತರಬೇತಿ ನೀಡಲಿದ್ದಾರೆ. ಈ ಸ್ಪರ್ಧೆಯಲ್ಲಿ 70ಕ್ಕೂ ಹೆಚ್ಚು ದೇಶಗಳ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ. ಒಟ್ಟಾರೆ ಓದು ಮನೆ ಅಂತ ಬ್ಯುಸಿಯಾಗಿದ್ದ ಯುವಕ ಯುವತಿಯರನ್ನ ಸ್ಪರ್ಧೆಗಳ ಮೂಲಕ ಹೊರ ಪ್ರಪಂಚಕ್ಕೆ ಪರಿಚಯಿಸಿ ಸಾಧನೆ ಮಾಡಿಸಿರುವುದು ನಿಜಕ್ಕೂ ಶ್ಲಾಘನೀಯ. ಸೆಪ್ಟೆಂಬರ್ನಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲೂ ಕನ್ನಡಿಗರು ಭಾಗಿಯಾಗಲಿದ್ದು, ಅಲ್ಲಿಯೂ ದೇಶ ಹಾಗೂ ರಾಜ್ಯದ ಕೀರ್ತಿ ಪತಾಕೆಯನ್ನ ಹಾರಿಸಲಿ ಎಂದು ಶುಭ ಹಾರೈಸೋಣ. ಸತೀಶ್ ಕುಮಾರ್, CTV ನ್ಯೂಸ್, ದೇವನಹಳ್ಳಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಮಕ್ಕಳ ಅತ್ಯುತ್ತಮ ಶಿಕ್ಷಣಕ್ಕಾಗಿ ನ್ಯೂ ಹಾರಿಸನ್ ಆಂಗ್ಲ ಮಾಧ್ಯಮ ಶಾಲೆ ಡಾಕ್ಟರ್ GV ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಮುನ್ನಡೆಯುತ್ತಿರುವ ಶಿಕ್ಷಣ ಸಂಸ್ಥೆ. ನ್ಯೂ ಹಾರಿಸನ್ ಶಾಲೆಯ ಕಾರ್ಯದರ್ಶಿ ವಿಘ್ನೇಶ್ ಬಾಬು GM, BEMS ಟೆಕ್ಸಾಸ್ 4&M ಅಮೆರಿಕ ಅವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ಮುನ್ನಡೆಯುತ್ತಿರುವ ಶಾಲೆ. ಕಳೆದ 15 ವರ್ಷದಿಂದ SSLCಯಲ್ಲಿ 100% ಫಲಿತಾಂಶ, ಅತಿ ಹೆಚ್ಚು ಅತ್ಯುನ್ನತ ಶ್ರೇಣಿ ಫಲಿತಾಂಶ ಪಡೆಯುತ್ತಿರುವ ಏಕೈಕ ಶಾಲೆ. LKGಯಿಂದ SSLCವರೆಗೆ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ, ನುರಿತ ಶಿಕ್ಷಕರು ಮತ್ತು ಆರಾಮದಾಯಕ ವಾತಾವರಣ ಹೊಂದಿದ ಶಾಲೆ. ಯಾವುದೇ ಒತ್ತಡವಿಲ್ಲದೆ ಮಕ್ಕಳ ಅತ್ಯುತ್ತಮ ಭವಿಷ್ಯದ ವೃತ್ತಿ ಜೀವನಕ್ಕೆ ಸಹಾಯ. ಶಾಲಾ ಶೈಕ್ಷಣಿಕ ಪಠ್ಯಕ್ರಮದ ಜೊತೆಗೆ ಸಾಂಸ್ಕೃತಿಕ, ನಾಟಕ, ಸಂಗೀತ, ನೃತ್ಯ ಮತ್ತು ಕ್ರೀಡೆಗಳು ಹೆಚ್ಚಿನ ಆಯೋಜನೆ. ಸುವಿಶಾಲ ಆಟದ ಮೈದಾನ, ಸುಸಜ್ಜಿತ ಶಾಲಾ ಕಟ್ಟಡ, ಸುಭದ್ರತೆಯ ಶಾಲಾ ಬಸ್ಗಳ ಸಂಪರ್ಕ. ಮತ್ತೇಕೆ ತಡ? ಕೂಡಲೇ ನಿಮ್ಮ ಮಕ್ಕಳ ದಾಖಲಾತಿಗಾಗಿ ಸಂಪರ್ಕಿಸಿ ನ್ಯೂ ಹಾರಿಸನ್ ಶಾಲೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9448664528. ದೇವಾಲಯದ ಮುಂದೆ ಇರಬೇಕಾದ ಕಲ್ಯಾಣಿ ಹೋಟೆಲ್ನಲ್ಲಿ ಯಾಕಂದ್ರೆ ಈ ಹೋಟೆಲ್ ಹೆಸರೇ ಕಲ್ಯಾಣಿ ಊಟ. ಕಲ್ಯಾಣಿಯ ಮುಂದೆ ಊಟ ರುಚಿ ಮತ್ತು ಶುಚಿಯಾದ ಊಟ. ಬೆಳಗಿನ ಉಪಹಾರಕ್ಕಾಗಿ ಕೂಡಲೇ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ. ಇಲ್ಲಿ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಸೇರಿ ಎಲ್ಲಾ ತರಹದ ಊಟ ದೊರೆಯುತ್ತದೆ. ಬೆಳಗಿನ ಉಪಹಾರಕ್ಕಾಗಿ ಬಗೆ ಬಗೆಯ ದೋಸೆ, ಮೃದುವಾದ ಇಡ್ಲಿ ಜೊತೆಗೆ ವಡೆ, ಬಗೆ ಬಗೆಯ ತಿಂಡಿ, ವಿಧ ವಿಧವಾದ ಊಟ ಸಿಗುತ್ತದೆ. ಹಾಗೂ ನಮ್ಮಲ್ಲಿ ಕ್ಯಾಟರಿಂಗ್ ಸೌಲಭ್ಯವೂ ಸಹ ದೊರೆಯುತ್ತದೆ. ಇಷ್ಟಕ್ಕೂ ಇದು ಇರುವುದಾದರೂ ಎಲ್ಲಿ ಅಂತೀರಾ? ಹಿಂದೆ ಭೇಟಿ ನೀಡಿ ಹೋಟೆಲ್ ಕಲ್ಯಾಣಿ ಊಟ, ವಿಶ್ವನಾಥನ್ ಪಿಳ್ಳೈ ಕಿಚನ್, ಆದಿಯೋಗಿ ಪ್ರತಿಮೆ, ಪ್ರವೇಶ ದ್ವಾರದ ಬಳಿ, ಚಿಕ್ಕಬಳ್ಳಾಪುರ. ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜ್, ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMC ಹಾಗೂ ಕಾಮರ್ಸ್ EBAC. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7 ಗಂಟೆವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು ಪ್ರಸ್ತುತ ವರ್ಷದ ಸರ್ಕಾರಿ ಕೋಟಾದಲ್ಲಿ ಶಶಿಪ್ರಸಾದ್ ಮತ್ತು ಮೌನಿಕಾ ಇಬ್ಬರು ವಿದ್ಯಾರ್ಥಿಗಳು ಅಂಬೇಡ್ಕರ್ ಮೆಡಿಕಲ್ ಕಾಲೇಜು ಬೆಂಗಳೂರು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಶಿವಮೊಗ್ಗದಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಇಂದೇ ನಿಮ್ಮ ಮಕ್ಕಳನ್ನು ಸೇರಿಸಿ.
ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಪ್ರಸ್ತುತ ಆಹಾರ ಪದ್ಧತಿಗಳ ಏರುಪೇರು ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆಗಳಿಂದ ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಎದುರಾಗುತ್ತಿದ್ದು, ಇದರಲ್ಲಿ ಮಹಿಳೆಯರೇ ಹೆಚ್ಚು ತೊಂದರೆ ಅನುಭವಿಸುವಂತಾಗಿದೆ. ಕಳೆದ ಹಲವು ದಿನಗಳಿಂದ ಗರ್ಭಕಂಠದ ಕ್ಯಾನ್ಸರ್ ತೊಂದರೆ ಅನುಭವಿಸುತ್ತಿರುವ ಮಹಿಳೆಯರು ಇದೀಗ ಸ್ತನ ಕ್ಯಾನ್ಸರ್ನಂತಹ ಸಮಸ್ಯೆಯನ್ನು ಎದುರಿಸುತ್ತಿದ್ದು, ಇಂತಹ ಸಮಸ್ಯೆಗಳ ತಪಾಸಣೆಗಾಗಿ ಉಚಿತ ಶಿಬಿರ ಏರ್ಪಡಿಸಿರುವುದಾಗಿ ಜೈನ್ ಮಿಷನ್ ಆಸ್ಪತ್ರೆ ಹೆರಿಗೆ ತಜ್ಞೆ ಡಾಕ್ಟರ್ ವೀಣಾ ಹೇಳಿದರು. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೈನ್ ಮಿಷನ್ ಆಸ್ಪತ್ರೆ ಹೆರಿಗೆ ತಜ್ಞೆ ಡಾಕ್ಟರ್ ವೀಣಾ, ಮೇ 18ರಿಂದ ಜೂನ್ 17ರವರೆಗೂ ಚಿಕ್ಕಬಳ್ಳಾಪುರದ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಮತ್ತು ಸ್ತನ ಕ್ಯಾನ್ಸರ್ ತಪಾಸಣೆ ಉಚಿತ ಶಿಬಿರವನ್ನು ಆಯೋಜಿಸಲಾಗಿದೆ. ಮಹಿಳೆಯರಲ್ಲಿ ಇರುವ ಸಮಸ್ಯೆಯನ್ನು ಆರಂಭಿಕ ಹಂತದಲ್ಲಿಯೇ ತಿಳಿಯುವುದರಿಂದ ಅದನ್ನು ಸಂಪೂರ್ಣ ನಿವಾರಿಸಲು ಸಹಕಾರಿಯಾಗಲಿದೆ ಎಂದರು. ಕ್ಯಾನ್ಸರ್ ರೀತಿ ಮತ್ತು ಸ್ಥಿತಿಯ ಆಧಾರದ ಮೇಲೆ ಅವರಿಗೆ ಚಿಕಿತ್ಸೆ ಅಥವಾ ಶಸ್ತ್ರಚಿಕಿತ್ಸೆಯ ಅಗತ್ಯ ಅರಿವಾಗಲಿದ್ದು, ಆರಂಭಿಕ ಹಂತದಲ್ಲಿಯೇ ಇದನ್ನು ಗುರುತಿಸುವುದರಿಂದ ಸಂಪೂರ್ಣ ಗುಣಪಡಿಸಲು ಸಹಕಾರಿಯಾಗಲಿದೆ ಎಂದರು. ಅಲ್ಲದೆ ಹಲವು ಆರೋಗ್ಯವಂತರಂತೆ ಕಾಣುವ ಮಹಿಳೆಯರಲ್ಲಿಯೂ ಇಂತಹ ಸಮಸ್ಯೆಗಳಿದ್ದು, ಅವು ತಿಳಿಯದೆ ಉಲ್ಬಣವಾದ ಮೇಲೆ ಆಸ್ಪತ್ರೆಗೆ ಹೋಗುವುದರಿಂದ ಸಮಸ್ಯೆ ನಿವಾರಣೆ ಸಾಧ್ಯವಿಲ್ಲ. ಹಾಗಾಗಿ ಜನತೆ ಈ ಶಿಬಿರವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಮುಖ್ಯವಾಗಿ ನಾವು ಮಾಡ್ತಿರೋದು ಯಾಕಪ್ಪ ಅಂತಂದರೆ, ಬ್ರೆಸ್ಟು ಮತ್ತು ಸರ್ವೈಕಲ್ ಕ್ಯಾನ್ಸರ್ ಅಂದರೆ ಗರ್ಭಕಂಠ ಕ್ಯಾನ್ಸರು, ಇವೆರಡೂ ಮುಂಚೆನೇ ಕಂಡುಹಿಡಿಯೋಕ್ಕಾಗುತ್ತೆ. ಮುಂಚೆ ಕಂಡುಹಿಡಿದ್ರೆ ಟ್ರೀಟ್ಮೆಂಟ್ ಕೂಡ ಈಸಿ, ಪ್ಲಸ್ ಪೇಷಂಟ್ಗೆ ಈ ಕ್ಯಾನ್ಸರಿಂದ ಸಾಯೋವಂಥ ಪಾಸಿಬಿಲಿಟಿ ಕಮ್ಮಿ ಆಗುತ್ತೆ. ಸೊ ಸರ್ವೈಕಲ್ ಕ್ಯಾನ್ಸರ್, ಗರ್ಭಕಂಠ ಕ್ಯಾನ್ಸರ್ ಅಂತ ತಗೊಂಡಾಗ ಇದನ್ನು ಮೊದಲು ಇದು ಏನಕ್ಕೆ ಬರುತ್ತೆ ಅಂದರೆ ಹ್ಯೂಮನ್ ಪ್ಯಾಪ್ಲೋಮಾ ವೈರಸ್, ಒಂದು ವೈರಸ್ಸಿಂದ ಬರೋ ಅಂಥದ್ದು. ಇದು ಈ ಕ್ಯಾನ್ಸರ್ ಬರೋದಕ್ಕೂ ಮುಂಚೆ ಒಂದು 8ರಿಂದ 10 ವರ್ಷ ಮುಂಚೆನೇ ಇದು ಗರ್ಭಕೋಶದ ಈ ಸರ್ವೈಕಲ್ ಸೆಲ್ಸಲ್ಲಿ ಕೆಲವೊಂದು ಚೇಂಜಸ್ ಗೊತ್ತಾಗುತ್ತೆ. ಈ ಚೇಂಜಸ್ನ ನಾವು ಈ ಪ್ಯಾಪ್ಸ್ಮಿಯರ್ ಅನ್ನೋ ಟೆಸ್ಟ್ ಮುಖಾಂತರ ಕಂಡುಹಿಡಿಬೋದು. ಈ ಪ್ಯಾಪ್ಸ್ಮಿಯರ್ ಅನ್ನೋ ಟೆಸ್ಟು ಇದು ಯಾವುದೇ ಥರದ ನೋವು ಉಂಟು ಮಾಡೋದಿಲ್ಲ, ಮತ್ತು ತುಂಬ ಒಂದು 30 ಸೆಕೆಂಡಿಂದ 1 ನಿಮಿಷ ಅಷ್ಟೇ ತಗೊಳುತ್ತೆ ಇದನ್ನು ನಾವು ಆ ಸ್ಮಿಯರ್, ಸರ್ವೈಕಲ್ ಸ್ಮಿಯರ್ ತಗೊಳ್ಳೋದಕ್ಕೆ. ಅದಾದ ನಂತರ ಇದನ್ನು ಮೈಕ್ರೋಸ್ಕೋಪಲ್ಲಿ ಎಕ್ಸಾಮಿನ್ ಮಾಡೋ ಅಂಥದ್ದು ನಡೆಯುತ್ತೆ. ಇದರಲ್ಲಿ ಏನಾದರೂ ತೊಂದರೆ ಇದ್ದರೆ ಇನ್ನೂ ಫರ್ದರ್ ಟೆಸ್ಟ್ಗಳು ಬೇಕಾಗುತ್ತೆ. ಸೊ ಈ ಸ್ಕ್ರೀನಿಂಗ್ ಮಾಡೋದ್ರಿಂದ ನಾವು ತುಂಬ ಲೇಟಾಗಿ ಸರ್ವಿಕ್ಸ್ ಕ್ಯಾನ್ಸರ್ ಬರೋದನ್ನು ತಡೆ ಹಿಡಿಬೋದು. ಮತ್ತು ನಾವು ಕಂಡುಹಿಡಿಯೋದು ತುಂಬ ಕ್ಯಾನ್ಸರು ಬರೋಕ್ಕೆ ಮುಂಚೆ ಸ್ಟೇಜ್ ಆದ್ದರಿಂದ ಗರ್ಭಕೋಶವನ್ನು ಉಳಿಸ್ಕೊಂಡು ಇದನ್ನು ಈ ಸರ್ವಿಕಲ್ ಕ್ಯಾನ್ಸರ್ ಬರೋ ಪಾಸಿಬಿಲಿಟಿನ ತೆಗಿಬೋದು. ಇದು ಪ್ರತಿ 3 ವರ್ಷಕ್ಕೊಂದ್ಸಲಿ 25 ವರ್ಷ ಮೇಲ್ಪಟ್ಟವರು ಎಲ್ಲರೂ ಮಾಡ್ಕೋಬೇಕು. ಮತ್ತು ಇನ್ನು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬರಬೇಕಾದ್ರೆ ಮುಂಚೆ ಸರ್ವೈಕಲ್ ಕ್ಯಾನ್ಸರು ನಮ್ಮ ದೇಶದಲ್ಲಿ ಅತಿಯಾಗಿತ್ತು. ಆದರೆ ಇವಾಗ ಬ್ರೆಸ್ಟ್ ಕ್ಯಾನ್ಸರ್ನು ಈಕ್ವಲ್ ಆಗಿ ಜಾಸ್ತಿ ಆಗಿದೆ. ಇದು ಒಂದು ನಮ್ಮ ಆಹಾರ ಪದ್ಧತಿಯಿಂದ ಇರ್ಬೋದು ಅಥವಾ ಲೈಫ್ ಸ್ಟೈಲ್, ನಾವು ಜೀವನ ಶೈಲಿಯಿಂದ ಇರ್ಬೋದು, ಬದಲಾವಣೆಗಳಾಗ್ತಾ ಇರೋದಕ್ಕೆ ಇದೂ ಇವಾಗ ಜಾಸ್ತಿ ಆಗ್ತಿದೆ. ಮುಂಚೆ 50ರಲ್ಲಿ ಬರ್ತಾ ಇದ್ದ ಕಾಯಿಲೆ ಇವಾಗ 35ರಲ್ಲೂ ಕೂಡ ನಾವು ನೋಡ್ತಿದ್ದೀವಿ. ಸೊ ಇದಕ್ಕೆ ನಮ್ಮ ಕಡೆಯಿಂದ ಕೆಲವೊಂದು ಟೆಸ್ಟು ಮತ್ತು ಎಕ್ಸಾಮಿನೇಷನ್ ಮಾಡೋದ್ರಿಂದ ಈ ಸಣ್ಣ ಗಂಟುಗಳೇನಾದರೂ ಇದ್ದರೆ ಕ್ಯಾನ್ಸರ್ ಇನ್ನೂ ಅಡ್ವಾನ್ಸ್ ಆಗೋದಕ್ಕೆ ಮುಂಚೆನೇ ನಾವು ಕಂಡುಹಿಡಿಯಬಹುದು. ಇದಕ್ಕೆ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂದರೆ ವೈದ್ಯರ ಕಡೆಯಿಂದ ಬ್ರೆಸ್ಟನ್ನ ಎಕ್ಸಾಮಿನ್ ಮಾಡೋದು ನಡೆಯುತ್ತೆ. ಅಲ್ಲೇನಾದರೂ ಗಂಟು ಅಥವಾ ತೊಂದರೆಗಳೇನಾದರೂ ಕಂಡು ಬಂದಲ್ಲಿ ಅವ್ರಿಗೆ ಇನ್ನೂ ಫರ್ದರ್ ಟೆಸ್ಟಿಂಗ್ ಏನು ಅವಶ್ಯಕತೆ ಇದೆ ಅನ್ನೋ ಮಾಹಿತಿನೂ ಕೊಡೋವಂಥದ್ದು ನಮ್ಮಲ್ಲಿ ನಡೆಯುತ್ತೆ. ಅಕಸ್ಮಾತ್ ಇದರಲ್ಲಿ ಏನಾದರೂ ಅಬ್ನಾರ್ಮಾಲಿಟಿ ಕಂಡುಹಿಡಿದು ನಮ್ಮ ಹಾಸ್ಪಿಟಲ್ ಇರೋ ಫೆಸಿಲಿಟೀಸಲ್ಲಿ ನಾವು ಟ್ರೀಟ್ ಮಾಡ್ಬೋದು ಅಂದರೆ ಅದಕ್ಕೂ ಸಬ್ಸಿಡೈಸ್ಡ್ ಕಾಸ್ಟಲ್ಲಿ ಪೇಷಂಟ್ಸ್ಗೆ ಟ್ರೀಟ್ ಮಾಡ್ತೀವಿ. ಇನ್ನೇನಾದರೂ ನಾವು ಟೆಸ್ಟ್ ಮಾಡಿದಾಗೇ ಪೇಷಂಟ್ಗಿನ್ನ ಅಡ್ವಾನ್ಸ್ಡ್ ಡಿಸೀಸ್ ಇದೆ ಅಂತ ಗೊತ್ತಾದರೆ ಹೈಯರ್ ಸೆಂಟರ್ಸ್ ಅಂದರೆ ಕ್ಯಾನ್ಸರ್ಗೆ ಎಲ್ಲಿ ಟ್ರೀಟ್ ಮಾಡ್ತಾರೆ ಅಲ್ಲಿಗೆ ಕಳಿಸೋವಂಥದ್ದು ಪ್ಲ್ಯಾನ್ ಇದೆ. ಸೊ ಇದರಿಂದ ನಮ್ಮ ಲೇಡೀಸ್ಗೆ ಏನು 50% ಆಫ್ ದಿ ಕ್ಯಾನ್ಸರ್ಸ್ ಏನು ಬರುತ್ತೆ ಅದನ್ನು ಮುಂಚೆ ಕಂಡುಹಿಡಿಯೋದು ಮತ್ತು
ಬರುವಂಥ ಸಾಧ್ಯತೆಗಳೇನು, ಇದ್ರ ಬಗ್ಗೆ ಮಾಹಿತಿನೂ ಪೇಷಂಟ್ಸ್ಗೆ ಕೊಡುವಂಥದ್ದು ಈ ಕ್ಯಾಂಪ್ ಮುಖಾಂತರ ಹಮ್ಮಿಕೊಂಡಿದ್ದೀವಿ. ಜೈನ್ ಮಿಷನ್ ಆಸ್ಪತ್ರೆ ಅಧ್ಯಕ್ಷ ನರ್ಪತ್ ಸೋಲಂಕಿ ಅವರು ಮಾತನಾಡಿ, ಜೈನ್ ಮಿಷನ್ ಆಸ್ಪತ್ರೆ ಈ ಭಾಗದ ಜನರ ಆರೋಗ್ಯ ಸುಧಾರಣೆಗಾಗಿ ಆರಂಭದ ದಿನದಿಂದಲೂ ಶ್ರಮಿಸುತ್ತಿದ್ದು, ಮಹಿಳೆಯರ ಆರೋಗ್ಯಕ್ಕಾಗಿ ಇದೀಗ ವಿನೂತನ ಶಿಬಿರವನ್ನು ಆಯೋಜಿಸಲಾಗಿದೆ. ಈ ಶಿಬಿರದಲ್ಲಿ ತಪಾಸಣೆ ಸಂಪೂರ್ಣ ಉಚಿತವಾಗಿದ್ದು, ಮಹಿಳೆಯರಲ್ಲಿ ಸಮಸ್ಯೆ ಕಂಡುಬಂದಲ್ಲಿ ಇಲ್ಲಿಯೇ ಚಿಕಿತ್ಸೆ ನೀಡಲಾಗುವುದು. ಒಂದು ವೇಳೆ ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದಲ್ಲಿ ಸಂಬಂಧಿಸಿದ ಆಸ್ಪತ್ರೆಗಳಿಗೆ ಸೂಚಿಸಲಾಗುವುದು ಎಂದು ತಿಳಿಸಿದರು. ಸಾರ್ವಜನಿಕರು ಈ ಶಿಬಿರದ ಸದುಪಯೋಗ ಪಡೆದು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ನರ್ಪತ್ ಸೋಲಂಕಿ ಮನವಿ ಮಾಡಿದರು. ನಮ್ಮ ಹಾಸ್ಪಿಟಲ್ಗೆ ಎಲ್ಲ ಆಪರೇಷನ್ ಅಂದೇ ಉಚಿತವಾಗಿ ಇಲ್ಲ, ಬಟ್ ಇದು ಕಾಸ್ಟ್ ಟು ಕಾಸ್ಟ್ ಇದೆ, ಅದೇ ಥರ ಮಾಡ್ತೀವಿ. ಇನ್ನೊಂದು ತುಂಬ ಬಡವರಿದೆ ಅಂದರೆ ಡೆಫಿನೆಟ್ಲಿ ಫ್ರೀ ಮಾಡ್ತೀವಿ. ಬಡವರಿದೆ ಅಂದರೆ ಸರ್, ಇದು ಎಲ್ಲರಿಗೂ ಮಾಡೋಕ್ಕಾಗಲ್ಲ, ಬಟ್ ಡೆಫಿನೆಟ್ಲಿ ಬಡವರಿದೆ ಹೇಳ್ತಾರೆ, BPL ಕಾರ್ಡ್ ಇದೆ ಅಥವಾ ಏನೂ ಇಲ್ಲ ಅಂತ ಡೆಫಿನೆಟ್ಲಿ ಇದು ಫ್ರೀ ಮಾಡ್ತೀವಿ. ಅದು ಇದೆ. ಮುಖ್ಯ ಏನಿದೆ ಅಂದರೆ ಯೂಶಲಿ ಈ ಥರ ಡಯಾಗ್ನೋಸಿಸು ಪೇಷಂಟ್ ಲಾಸ್ಟ್ ಸ್ಟೇಜ್ಗೆ ಬರುತ್ತೆ, 3rd ಸ್ಟೇಜ್ ಅಥವಾ 4th ಸ್ಟೇಜ್ಗೆ ಬರುತ್ತೆ. ಆ ಟೈಮ್ನ ಏನು ಮಾಡೋಕ್ಕಾಗಲ್ಲ. ಬಟ್ ಏನಿದೆ ಅಂದರೆ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ಆಪರೇಷನ್ ಮಾಡ್ತಾರೆ, ಆಪರೇಷನ್ ಆದಮೇಲೆ ರೇಡಿಯೋಥೆರಪಿ ಮಾಡ್ತಾರೆ, ಕೀಮೋಥೆರಪಿ ಮಾಡ್ತಾರೆ. ತುಂಬ ಕಷ್ಟ, ಪೇಷಂಟ್ಗೆ ಕಷ್ಟ, ಫ್ಯಾಮಿಲಿಗೆ ಕಷ್ಟ, ಆ್ಯಂಡ್ ಲೈಫ್ ಮೇ ಬಿ 2 years 3 years 4 years ಇರುತ್ತೆ. ಕೆಲವರಿಗೆ ಇದು ಬ್ರೆಸ್ಟ್ ಕ್ಯಾನ್ಸರ್ಗೆ ಮಾಡಿದರೆ 10 years ತನಕ ಇರುತ್ತೆ. ಬಟ್ 10 years ಇದು ಪೂರ್ತಿ ಏನು ಜೀವನ ಸುಖಿ ಇಲ್ಲ, ಏನು ಹೆಚ್ಚ ಕಮ್ಮಿ ಇದು ಆಗುತ್ತೆ. ಸೊ ಅದೇ ಏನು ಮುಖ್ಯ ಅಂದರೆ ಬೆಟರ್ ದ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ಅದು ಪ್ರಿವೆನ್ಷನ್ ಮಾಡೋಕ್ಕೋಸ್ಕರ ಇದು ಕ್ಯಾಂಪ್ ಮಾಡಿದರೆ, ಈ ಕ್ಯಾಂಪ್ಗೆ ಇದು ಖರ್ಚಿದೆ ಅಂದರೆ ಅದು ಕಾನಂಗ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಇದೆ ಬ್ಯಾಂಗ್ಳೂರ್ದು, ನಮ್ಮ ಟ್ರಸ್ಟಿ ಇದೆ, ಇವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೆ 500 ಪೇಷಂಟ್ ನನ್ನ ಕಡೆದು ಮಾಡಿ. ಸೊ ಇದು 500 ಕೇಸಸ್ ಅದು ಫಸ್ಟ್ ಮಾಡ್ತೀವಿ. ಆದಮೇಲೆ ಇನ್ನೊಂದು 500ಗೆ ಒಂದು ಡೋನರ್ ರೆಡಿ ಇದೆ, ಇವ್ರಿಗೆ ನನ್ನ ಕಡೆದು ನಾವು 500 ಮಾಡಿ 1000 ಜನಕ್ಕೆ ಇದು ಮಾಡೋಕ್ಕೆ ಫಸ್ಟ್ ಇದೆ. ಆದಮೇಲೆ ನೋಡ್ತೀವಿ ಅಂತ ಬೇಕಾಗಿದ್ರೆ ಇನ್ನೂ ಕಂಟಿನ್ಯೂ ಮಾಡ್ತೀವಿ. ಇನ್ನು ಈ ಸಂದರ್ಭದಲ್ಲಿ ಕೊಠಾರಿ ಸೋಲಂಕಿ ಸೇರಿದಂತೆ ಇತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ನಡೆದ ಹಜರತ್ ಸೈಯದ್ ಮಿಸ್ಕಿನ್ ಶಾ ಸೈಲಾನಿ ರಹಮತುಲ್ಲಾಹಿ ಅಲೈ ಗಂಧ ಮತ್ತು ಉರುಸ್ ನಗರದ ದರ್ಗಾ ಮಹಲ್ನಿಂದ ನಗರದ ಎಲ್ಲ ಪ್ರಮುಖ ರಸ್ತೆಗಳಲ್ಲಿ ಪಲ್ಲಕ್ಕಿಗಳು, ತಾಮಟೆ ವಾದನ, ಡೊಳ್ಳು ಕುಣಿತ ಸೇರಿದಂತೆ ವಿವಿಧ ಕಲಾ ತಂಡಗಳ ಮೂಲಕ ಅದ್ದೂರಿ ಮೆರವಣಿಗೆ ನಡೆಸಲಾಯಿತು. ಚಿಕ್ಕಬಳ್ಳಾಪುರ ನಗರದ ದರ್ಗಾ ಮಹಲಿನಿಂದ ಪ್ರಾರಂಭವಾದ ಹಜರತ್ ಸೈಯದ್ ಮಿಸ್ಕಿನ್ ಶಾ ಸೈಲಾನಿ ರಹಮತುಲ್ಲಾಹಿ ಅಲೈ ಗಂಧ ಮತ್ತು ಉರುಸ್ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದರು. ಮೆರವಣಿಗೆಯಲ್ಲಿ ವಿವಿಧ ಪಲ್ಲಕ್ಕಿಗಳು ಮತ್ತು ಡೊಳ್ಳು ಕುಣಿತ, ತಮಟೆ ವಾದನ ಆಯೋಜಿಸಲಾಗಿತ್ತು. ಯುವಕರು ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿದರು. ಇದೇ ವೇಳೆ ನಗರದ ಹಿರಿಯರನ್ನ ಸನ್ಮಾನ ಮಾಡುವ ಮೂಲಕ ಗೌರವಿಸಿದರು. ಈ ವೇಳೆ ದರ್ಗಾ ಮಹಲ್ 3ನೇ ವಾರ್ಡ್ನ ಜಬಿ ಮಾತನಾಡಿ, ವಾರ್ಡಿನ ಯುವಕರು ಪ್ರತಿ ವರ್ಷ ಈ ಹಬ್ಬ ಆಚರಿಸುತ್ತಿದ್ದು, ಪ್ರತಿ ವರ್ಷ ಅದ್ದೂರಿಯಾಗಿ ನಡೆಸಲಾಗುತ್ತಿದೆ. ಈ ಹಬ್ಬ ಪೂರ್ವಿಕರಿಂದ ಆಚರಣೆ ಮಾಡಿಕೊಂಡು ಬಂದಿದ್ದಾರೆ, ಈಗ ನಾವು ನಡೆಸಿಕೊಂಡು ಬರುತ್ತಿದ್ದೇವೆ ಎಂದರು. ಸರ್, ನಾವು ದರ್ಗಾ ಮಹಲ್ನ ನೌಜವಾನ್ ಕಮಿಟಿಯಿಂದ ನಾವೆಲ್ಲ ಹುಡುಗರು ವರ್ಷವೂ ಇದೇ ಥರ ಸಂದಲ್ಲು ಮತ್ತು ಉರುಸಿಂದ ಏನಿದೆ ಇದು, ಇಲ್ಲಿಂದ ನಾವು ದರ್ಗಾ ಮಹಲಿಂದ ತಿರ್ಗಾ ಟೌನ್ ಹಾಲ್ ಸರ್ಕಲ್ ಹೋಗಿ, ಟೌನ್ ಹಾಲ್ ಸರ್ಕಲಿಂದ ತಿರ್ಗಾ BB ರೋಡ್ಗೆ ಬಂದೆವು. ಮತ್ತು ನಮ್ಮ ಈ ದರ್ಗಾ ಹತ್ರ ಬಂದು ಸಂದಲ್ ಏನಿದೆ ಅದನ್ನು ಆರ್ಪಡಿಸ್ತೀರಿ ಅಂತ ನಾವು ನಮ್ಮಲ್ಲಿ ಇದು ಮಾಡ್ತೀವಿ. ಇದು ನಮ್ಮ ಒಲಿಯಲ್ಲ, ಅದು ದರ್ಬಾ, ಅದು ವರ್ಷಕ್ಕೊಂದ್ಸತಿ ಬರ್ತೀರಿ, ವರ್ಷಕ್ಕೊಂದ್ಸತಿ ಬರುತ್ತೆ. ನಾವು ಸುಮಾರು ವರ್ಷಗಳಿಂದ ನಮ್ಮದು ಪೂರ್ವರ್ಕಿಂದನೂ ಮಾಡ್ತಾಯಿದ್ರು. ಈ ವರ್ಷವೂ ನಾವು ಮಾಡಿಸ್ಕೊಂಡು ಹೋಗ್ತಾ ಇದ್ದೀರಿ ಸರ್. ಇವತ್ತೇನಿಲ್ಲ ಸರ್, ದೂರದಿಂದ ಎಲ್ಲ ಕಡೆಯಿಂದ ಬಂದಿರ್ತಾರೆ. ಅವರೆಲ್ಲ ಅವ್ರ ಮನಸ್ಸಲ್ಲಿ ಏನದು ಒಂಥರ ಪೇರ್ ಮಾಡ್ಕೊಂಡು ಬಂದಿರ್ತಾರೆ, ಪ್ರಾರ್ಥನೆ ಮಾಡ್ಕೊಂಡು ಬಂದಿರ್ತಾರೆ. ಅದೆಲ್ಲ ನೆರವೇರಿಸಲಿ ಅಂತ ನಮ್ಮ ಮಿಸ್ಕಿನ್ ಶಾ ಸೈಲಾನಿಯಿಂದ ದರ್ಗಾಯಿಂದ ನಾವು ಪ್ರಯತ್ನಿಸ್ತೀವಿ ಸರ್. ಎಲ್ಲ ಜನಕ್ಕೂ ಒಳ್ಳೇದು ಮಾಡಲಿ, ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಎಲ್ಲ ಜನಗಳಿಗೂ ಮತ್ತು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವು ದರ್ಗಾ ಮಹಲಿಂದ ನಾವು ಎಲ್ಲ ಯೂತಿಂದ ಆಶೀರ್ವಾದ ಮಾಡಿಸ್ತೇವೆ ಸರ್. ಅನೇಕ ಮುಸ್ಲಿಮರು ಈ ಮೆರವಣಿಗೆ ಮತ್ತು ಉರುಸ್ನಲ್ಲಿ ಭಾಗವಹಿಸಿದ್ದರು.
ರಾತ್ರಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ವೇಳೆ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸರು ಭದ್ರತೆ ಏರ್ಪಡಿಸಿದ್ದರು. ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ವಿಶೇಷ ದೀಪಾಲಂಕಾರ ಮಾಡಲಾಗಿತ್ತು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಾಹಿತಿ ಲಕ್ಕೂರು ಆನಂದ್ ನಿಧನರಾಗಿದ್ದು, ಅವರ ಅಂತ್ಯಕ್ರಿಯೆ ಇಂದು ನೆರವೇರಿತು. ಅವರ ಅಂತಿಮ ಯಾತ್ರೆಯಲ್ಲಿ ಸಾಹಿತಿಗಳು, ಅವರ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತಿಮ ನಮನ ಸಲ್ಲಿಸಿದರು. ಅಲ್ಲದೆ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಬಸ್ ನಿಲ್ದಾಣದಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಾಹಿತಿ ಲಕ್ಕೂರು ಆನಂದ್ ನಿಧನದ ಹಿನ್ನೆಲೆಯಲ್ಲಿ ಇಂದು ಅವರ ಅಂತ್ಯಕ್ರಿಯೆ ನಡೆಯಿತು. ಅವರ ಅಂತಿಮ ಯಾತ್ರೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಸೇರಿದಂತೆ ಸಾಹಿತಿಗಳು ಭಾಗವಹಿಸಿದ್ದರು. ನಂತರ ಚಿಕ್ಕ ತಿರುಪತಿ ಬಸ್ ನಿಲ್ದಾಣದಲ್ಲಿ ಆಯೋಜಿಸಿದ್ದ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಎಕೆ ವೆಂಕಟೇಶ್ ಮಾತನಾಡಿದರು. ವೆಂಕಟೇಶ್ ಮಾತನಾಡಿ, ದಲಿತ ಬಂಡಾಯ ಸಾಹಿತಿ, ಅನುವಾದಕ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಆದ ಲಕ್ಕೂರು ಸಿ ಆನಂದ್ ಅವರು ಕಲಬುರಗಿ ಕೇಂದ್ರೀಯ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡಲು ಹೋಗಿದ್ದು ಅನಾರೋಗ್ಯದ ಕಾರಣ ವಿಧಿವಶರಾಗಿದ್ದಾರೆ. ಅವರು ನಮ್ಮೊಂದಿಗೆ ದೈಹಿಕವಾಗಿ ಇಲ್ಲದಿದ್ದರೂ ಅವರು ರಚಿಸಿರುವ ಸಾಹಿತ್ಯದಲ್ಲಿ ಜೀವಂತರಾಗಿದ್ದಾರೆ ಎಂದರು. ಗೆಳೆಯರೇ, ಏನಿವತ್ತು ನಮ್ಮನ್ನೆಲ್ಲ ಅಗಲಿ ಶ್ರೀ ಆನಂದ್ ಸರ್ ಅವರು ಹೋಗಿದ್ದಾರೆ. ಅವರು ನಮ್ಮ ಕರ್ನಾಟಕ ರಾಜ್ಯ ಅಲ್ಲ, ಕೇಂದ್ರ ಅಕಾಡೆಮಿ ಪುರಸ್ಕೃತರು ಮತ್ತು ದೀನದಲಿತರ ಏನು ಇಂದಿನ ಯುಗಗಳ ಒಂದು ಪೀಠಿಕೆಯನ್ನು ಪುಸ್ತಕದ ಮೂಲಕ ಬರೆದು ಈ ಯುವಕ ಜನಕ್ಕೆ ಬದಲಾವಣೆಯನ್ನು ಕೊಟ್ಟಂಥ ಮಹಾನ್ ಸಾಹಿತಿ, ಯುವ ಶಕ್ತಿ ಮತ್ತು ದೇವರಿಗೊಂದು ಪತ್ರ ಅರ್ಜಿ ಎನ್ನುವ ಪುಸ್ತಕವನ್ನು ಬರೆದಿದ್ದಾರೆ. ಮತ್ತು ಸೆಕೆಂಡ್ PUCಯಲ್ಲಿ ಒಂದು ಪದ್ಯವನ್ನು ಬರೆದಿದ್ದಾರೆ. ಇವರು ನಮ್ಮನ್ನೆಲ್ಲ ಆಗಲಿ ಹೋಗಿರೋದಕ್ಕೆ ನಾವು ಇವರಿಗೆ ಒಂದು ಸಂತಾಪವನ್ನು ಸೂಚಿಸೋಣ. ಸಾಹಿತಿಗಳಾದ ಕೋಟಿಗಾನಹಳ್ಳಿ ರಾಮಯ್ಯ, ಹುಲಿಕುಂಟೆ ಮೂರ್ತಿ, ಲಕ್ಕೂರು ಆನಂದ್ ರವರ ಸಂಶೋಧನಾ ಮಾರ್ಗದರ್ಶಿಗಳಾದ ವಿಜಯ್ ಕುಮಾರ್, ವಡ್ಡಗೆರೆ ನಾಗರಾಜಯ್ಯ, ಪದ್ಮಾಲಯ ನಾಗರಾಜ್, ದೊಡ್ಡಕಲ್ಲಹಳ್ಳಿ ನಾಗರಾಜಪ್ಪ, ದೊಡ್ಡಕಲ್ಲಹಳ್ಳಿ ನಾರಾಯಣಪ್ಪ, ಗಂಗಪ್ಪ ತಾಳಾವಾರ್, ರಾಮಕೃಷ್ಣಪ್ಪ, ಗುರುಮೂರ್ತಿ, ತಿಪ್ಪಸಂದ್ರ ಶ್ರೀನಿವಾಸ್, ಲಕ್ಕೂರು ವೆಂಕಟೇಶ್, SM ವೆಂಕಟೇಶ್, ಚವ್ವೇನಹಳ್ಳಿ ವಿಜಿ, ಸುಮತಿ ಕ್ಯಾಸಂಬಳ್ಳಿ, ಇಂಚರ ನಾರಾಯಣಸ್ವಾಮಿ, ಚಂದ್ರಶೇಖರ್, ಚಿಕ್ಕ ತಿರುಪತಿ ಆಕಾಶ್ ಅಂತಿಮ ದರ್ಶನ ಪಡೆದರು. MP ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಮಕ್ಕಳ ಹುಟ್ಟುಹಬ್ಬವೇ ಕೇವಲ 500 ರೂಪಾಯಿಗೆ ಸಿಗಲಿದೆ ಪ್ರಚಾರ. ವಿವಾಹ, ವಾರ್ಷಿಕೋತ್ಸವ, ನಾಮಕರಣ, ಗೃಹ ಪ್ರವೇಶ, ಶುಭ ಕಾರ್ಯ ಯಾವುದೇ ಇರಲಿ, ನಾವು ನೀಡ್ತೀವಿ ಪ್ರಚಾರ. ಸುದ್ದಿ ಸಮಯದಲ್ಲಾದರೆ 1,000, ಇತರೆ ಸಮಯದಲ್ಲಿ ಕೇವಲ 500 ರೂಪಾಯಿಯಲ್ಲಿಯೇ ಪ್ರಚಾರ. ನಿಮ್ಮ ಸಿಟಿವಿ ನ್ಯೂಸ್ನಲ್ಲಿ ಅತಿ ಕಡಿಮೆ ಬೆಲೆ, ಹೆಚ್ಚಿನ ಪ್ರಚಾರ. 2 ದಿನದ ಮುಂಚಿತವಾಗಿ ಮಾಹಿತಿ ಕಳುಹಿಸಿ. ಕೂಡಲೇ ಸಂಪರ್ಕಿಸಿ 9916317028. ಮತ್ತೊಂದು ಸಂಖ್ಯೆ 9535611141. ತಕ್ಷಣ ನೇಮಕಾತಿಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯನಿರ್ವಹಿಸಲು ಟೆಲಿಕಾಲರ್ಸ್ ಬೇಕಾಗಿದ್ದಾರೆ. ವಿದ್ಯಾರ್ಹತೆ 7ರಿಂದ 10 ಹಾಗೂ ಯಾವುದೇ ಪದವಿ. ವೇತನ 9,000ದಿಂದ 15,000ವರೆಗೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ 7022297221. ಪ್ರಕೃತಿ ವಿದ್ಯಾನಿಕೇತನ ಶಾಲೆ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ಪ್ರಶಾಂತ್ ನಗರ, KSRTC ಬಸ್ ಡಿಪೋ ಹಿಂಭಾಗ, ಚಿಕ್ಕಬಳ್ಳಾಪುರ.
ಚಿಕ್ಕಬಳ್ಳಾಪುರ ತಾಲೂಕಿನ ನಾಗರಿಕರಿಗೆ ಒಂದು ಸುವರ್ಣಾವಕಾಶ. ದಾಖಲಾತಿ ಪ್ರಾರಂಭವಾಗಿದೆ. ಪ್ರೀ ನರ್ಸರಿ, LKG, UKG ಹಾಗೂ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನಮ್ಮ ಶಿಕ್ಷಣ ಸಂಸ್ಥೆಯ ವೈಶಿಷ್ಟ್ಯಗಳು: ನುರಿತ ಅರ್ಹತೆಯುಳ್ಳ ಹಾಗೂ ಅನುಭವಿ ಪದವೀಧರ ಶಿಕ್ಷಕರ, LKGಯಿಂದಲೇ ಕಂಪ್ಯೂಟರ್ ಶಿಕ್ಷಣ, ಮಕ್ಕಳಿಗೆ ಉತ್ತಮ ಶಾಲಾ ಬಸ್ ವ್ಯವಸ್ಥೆ, ನಾಟಕ, ಸಂಗೀತ, ನೃತ್ಯ, ಯೋಗ ತರಗತಿಗಳ ಮೂಲಕ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಆಸಕ್ತಿ ಮೂಡಿಸುವುದು, ಪ್ರತ್ಯೇಕ ಪ್ರಯೋಗಾಲಯ ಮತ್ತು ಉತ್ತಮ ಆಟದ ಮೈದಾನ, ಮಕ್ಕಳ ಬೌದ್ಧಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಸಹಕಾರಿಯಾಗುವ ಅತ್ಯುತ್ತಮ ಗುಣಮಟ್ಟದ ಗ್ರಂಥಾಲಯ, ಪ್ರತಿ ತರಗತಿಯಲ್ಲೂ CC ಕ್ಯಾಮೆರಾ ಅಳವಡಿಕೆ, ಸ್ಮಾರ್ಟ್ ಅಂಡ್ ಇಂಟರ್ನೆಟ್ ತರಗತಿಗಳ ಮೂಲಕ ನೂತನ ವಿಧಾನದಿಂದ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ವಿಶೇಷ ತರಗತಿ ಏರ್ಪಡಿಸಲಾಗುವುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ YV ಆನಂದ್, MSc, ಕಾರ್ಯದರ್ಶಿ, ಪ್ರಾಂಶುಪಾಲರು. ಮೊಬೈಲ್ ಸಂಖ್ಯೆ 081526273003 9448963255 9845497729. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ ಮತ್ತೊಮ್ಮೆ CTV ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೊಡ್ಡಬಳ್ಳಾಪುರ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಘಾಟಿ ಸುಬ್ರಹ್ಮಣ್ಯ ದೇವರ ಹುಂಡಿಯಲ್ಲಿ ಹಾಕಿದ ಕಾಣಿಕೆಯನ್ನ ಎಣಿಕೆ ಮಾಡಲಾಯಿತು. ಹುಂಡಿ ಎಣಿಕೆಯಲ್ಲಿ ಒಟ್ಟು 51,29,635 ರು ಸಂಗ್ರಹವಾಗಿದೆ. ಇದರೊಂದಿಗೆ 67,760 ರು ಮೌಲ್ಯದ 1 kg, 540 ಗ್ರಾಂ ಬೆಳ್ಳಿ, 3,500 ರು ಮೌಲ್ಯದ 7 ಮಿಲಿ ತೂಕದ ಚಿನ್ನವನ್ನು ಭಕ್ತರು ಹುಂಡಿಯಲ್ಲಿ ಹಾಕುವ ಮೂಲಕ ಹರಕೆ ತೀರಿಸಿದ್ದಾರೆ. ಹುಂಡಿ ಎಣಿಕೆ ಕಾರ್ಯದಲ್ಲಿ ದೇವಾಲಯಕ್ಕೆ ಆಗಮಿಸಿದ್ದ ಭಕ್ತಾದಿಗಳು ಭಾಗವಹಿಸಿದ್ದರು. ಈ ವೇಳೆ ಮುಜರಾಯಿ ಇಲಾಖೆ ತಹಸೀಲ್ದಾರ್ GJ ಹೇಮಾ, ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ D ನಾಗರಾಜು, ಪ್ರಧಾನ ಅರ್ಚಕ R ಸುಬ್ರಹ್ಮಣ್ಯ, ಸಿಬ್ಬಂದಿ ನಂಜಪ್ಪ ಸೇರಿದಂತೆ ಕೆನರಾ ಬ್ಯಾಂಕ್ ಸಿಬ್ಬಂದಿ, ಪೊಲೀಸ್ ಹಾಗೂ ದೇವಸ್ಥಾನದ ಸಿಬ್ಬಂದಿ ಹಾಜರಿದ್ದರು. ಪಾವಗಡ ತಾಲೂಕಿನ ಅರಸೀಕೆರೆ ಗ್ರಾಮದಲ್ಲಿ ರಾತ್ರಿ ಸುರಿದ ಬಿರುಗಾಳಿ ಮಳೆಯಿಂದಾಗಿ ಫಸಲಿಗೆ ಬಂದಿದ್ದ ಅಡಿಕೆ ಮರಗಳು ಮುರಿದು ಬಿದ್ದಿವೆ. ಫಸಲಿಗೆ ಬಂದಿದ್ದ ಅಡಿಕೆ ಗಿಡಗಳು ಮಳೆಯ ರಭಸಕ್ಕೆ ಮುರಿದು ಬಿದ್ದಿದ್ದು, ಅರಸೀಕೆರೆಯ ರೈತ ಪ್ರಕಾಶ್ ಎಂಬುವವರು ತಮ್ಮ ಜಮೀನಿನಲ್ಲಿ ಬೆಳೆಸಿದ್ದ ಗಿಡಗಳನ್ನು ಕಳೆದುಕೊಂಡು ಆತಂಕಗೊಂಡಿದ್ದಾರೆ. ಕಳೆದ 12 ವರ್ಷದಿಂದ ಬೆಳೆಸಿದ್ದು ಪ್ರಸ್ತುತ ಫಸಲಿಗೆ ಬಂದಿದ್ದ ಗಿಡಗಳು ಉರುಳಿ ಬಿದ್ದಿದ್ದ ಪರಿಣಾಮ ಅಂದಾಜು 2 ಲಕ್ಷ ರೂಪಾಯಿ ನಷ್ಟ ಸಂಭವಿಸಿದೆ ಎಂದು ಅಂದಾಜಿಸಲಾಗಿದೆ. ಇದೇ ಗ್ರಾಮದ ಹಲವು ರೈತರು ಬೆಳೆಸಿದ್ದ ಅಡಿಕೆ ಮರಗಳ ಸ್ಥಿತಿಯೂ ಹೀಗೆ ಆಗಿದೆ. ಮಳೆ ಬಂದರೂ ರೈತರೇ ನಷ್ಟಕ್ಕೊಳಗಾಗುತ್ತಾರೆ, ಬರದಿದ್ದರೂ ರೈತರೇ ನಷ್ಟ ಅನುಭವಿಸುವಂತಾಗಿದೆ ಎಂದು ರೈತರು ಅಳಲು ತೋಡಿಕೊಂಡಿದ್ದಾರೆ.
ವಿದ್ಯಾರ್ಥಿಗಳು ತಮ್ಮ ಹಕ್ಕು, ಕರ್ತವ್ಯ ಹಾಗೂ ರಕ್ಷಣಾ ಕಾಯ್ದೆಯನ್ನು ತಿಳಿಯಬೇಕು. ಜೊತೆಗೆ ಸಮಾಜದಲ್ಲಿ ಜನತೆಗೆ ಕಾನೂನಿನ ಬಗ್ಗೆ ಜಾಗೃತಿ ನೀಡಬೇಕು ಎಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ವಿ ವೆಂಕಟೇಶ್ ತಿಳಿಸಿದರು. ಶಿಡ್ಲಘಟ್ಟ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪೊಲೀಸ್ ಇಲಾಖೆಯಿಂದ ಆಯೋಜಿಸಿದ್ದ ಕಾನೂನು ಅರಿವು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ದುಶ್ಚಟಗಳಲ್ಲಿ ತೊಡಗಿಕೊಳ್ಳದೆ ಕಾನೂನಿನ ಅರಿವು ಮತ್ತು ಮಾಹಿತಿ ಪಡೆದು ಜೀವನ ಉತ್ತಮವಾಗಿ ರೂಪಿಸಿಕೊಳ್ಳಬೇಕು ಎಂದರು. ಇನ್ನು ಈ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್ ಮಾತನಾಡಿ, ಸಂಚಾರ ನಿಯಮಗಳ ಬಗ್ಗೆ ಮಾಹಿತಿ, ಪೋಕ್ಸೋ ಕಾಯ್ದೆಯ ಕಾನೂನುಗಳ ಬಗ್ಗೆ ಮಾಹಿತಿ, ಗಾಂಜಾ ಸೇವನೆ ಮಾಡುವುದರಿಂದ ಏನೆಲ್ಲ ತೊಂದರೆಗಳಾಗುತ್ತವೆ, ಅಪರಾಧ ಹಾಗೂ ಶಿಕ್ಷೆಗಳ ಬಗ್ಗೆ ಮತ್ತು ಹೊಸ ಕಾನೂನುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಉದಾಹರಣೆಗಳೊಂದಿಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ನಗರ ಠಾಣೆ ಪಿಎಸ್ಐ ಎಂ ವೇಣುಗೋಪಾಲ್, ಮುಖ್ಯಪೇದೆ ವೆಂಕಟರಮಣಪ್ಪ, ಪ್ರಾಧ್ಯಾಪಕ ಡಾಕ್ಟರ್ ಉಮೇಶ್ ರೆಡ್ಡಿ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರಸಭೆ ನಿರ್ಲಕ್ಷ್ಯದ ವಿರುದ್ಧ ತಿರುಗಿ ಬಿದ್ದ ನಾಗರಿಕರು. 8 ಮತ್ತು 9ನೇ ವಾರ್ಡ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಪೌರಾಯುಕ್ತರು. ಸಮಸ್ಯೆ ಪರಿಹಾರಕ್ಕೆ ಸೂಚನೆ. ಮುಂದುವರಿದ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯ ಸಮಸ್ಯೆಗಳು. ಕಲುಷಿತ ನೀರು ಸೇವಿಸಿ ಯುವಕ ಸಾವು. ತಗಡೂರು ಗ್ರಾಮಕ್ಕೆ ಯತೀಂದ್ರ ಭೇಟಿ, ಪರಿಶೀಲನೆ. ದಂಧೆಕೋರರ ಪಾಲಾಗುತ್ತಿದೆ ಕೆರೆಗಳಲ್ಲಿನ ಮಣ್ಣು. ಖಾಸಗಿ ಬಡಾವಣೆಗಳ ಅಭಿವೃದ್ಧಿಗೆ ಮಣ್ಣು ಸಾಗಿಸುತ್ತಿದ್ದರೂ ಕಣ್ಣು ಮುಚ್ಚಿ ಕುಳಿತ ಅಧಿಕಾರಿಗಳು. ಸ್ಥಳೀಯ ರೈತರ ಆಕ್ರೋಶ. ಸ್ಕಿಲ್ ಇಂಡಿಯಾ ಸ್ಪರ್ಧೆಯಲ್ಲಿ ಮಿಂಚಿದ ಕನ್ನಡಿಗರು. ದೇಶದಲ್ಲಿ ಚಿನ್ನದ ಪದಕ ಗೆದ್ದ 2ನೇ ರಾಜ್ಯದ ಹೆಗ್ಗಳಿಕೆಗೆ ಪಾತ್ರವಾದ ರಾಜ್ಯ. 52 ವಿದ್ಯಾರ್ಥಿಗಳಿಂದ 47 ಪದಕ ಗೆದ್ದು ಸಾಧನೆ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.